जय जिनेन्द्र मंगलाचरण नमो हरिहंताणं नमो ಚಾಮುಂಡಿ ಪರಮಲ್ ಸಿದ್ಧಾಣಂ ಇದ್ರೆ नमो नमो ಸಾಮಾನ್ಯ ಹಂಗೇನೆ ಇವ್ರು 7:30 ಶುರು ಮಾಡಿದ್ರು. ಬರ್ತಾನೆ ಜಾಯಿನ್ ಆಗ್ತಾನೆ ಇರ್ತಾರೆ. ಓಂಕಾರಂ ಅವಾಗ ಇಲ್ಲಿ ಡಿಸ್ಟರ್ಬ್ ಅವ್ರು ಮಾತಾಡ್ತಿರುವಾಗ ಯೋಗಿನಃ ಸಮದಂ ಮೋಕ್ಷದಂ ಚೈವ ಓಂಕಾರಾಯ ನಮಃ ಅವಿರಲ ಶಬ್ದ ಮ್ಯೂಟ್ ಆಗಿದೆ ಅಲ್ವಾ? ಸಕಲ ಭೂತ ಅದೇ ನಿರುಪಾಸಿತ ತೀರ್ಥ ಸರಸ್ವತಿ ಇದೇನಿದ್ 4 ಅಜ್ಞಾನತಿಮಿರಾಂಧಕಾರಶಲಾಕಯ ಚಕ್ಷುರುನ್ಮೀಲಿತಂ ಈ ಕಡೆ ಶ್ರೀ ಗುರವೇ ಇದು ಬೇಕಾದ್ರೆ ಮಾತಾಡ್ಬೇಕಾದ್ರೆ ಅವ್ರದ್ದು ಅವನು ಅವ್ರು ಮಾಡೋರು ನೋಡ್ತಾ ಇದ್ರೆ ನಮ್ಗೋತಾ ಶ್ರೀಮತ್ ಪರಮ ಗಂಭೀರಂ ಸ್ಯಾದ್ವಾದಾಮೋಹಲಾಂಛನಂ ಜಿಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಿಲಾಸು. ವಿಗತ ಅನೇಕ ದಿನಗಳಿಂದ ನಮ್ಮ ಸ್ವಾಧ್ಯಾಯದ ಚರ್ಚೆ ಹಲವು ಮುಖ್ಯ ವಿಚಾರಗಳನ್ನು ಆಧಾರವಾಗಿಟ್ಕೊಂಡು ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಯಾವ ಶ್ರಾವಕನ ಮೂಲಗುಣಗಳಿದೆ, ಶ್ರಾವಕನ ಸ್ವರೂಪ ಇದೆ, ಆ ಇತ್ಯಾದಿ ವಿಚಾರಗಳನ್ನು ಆಧರಿಸಿ ನಾವು ವಿಚಾರವನ್ನು ಮಾಡ್ತಾ ಇದ್ದೇವೆ. ನಿಜವಾಗಿ ಶ್ರಾವಕನ ಯಾವ ಸ್ವರೂಪ ಇದೆ, ಆ ಶ್ರಾವಕನ ಸ್ವರೂಪ ಬಹಳ ಏನು ಹೇಳ್ತಾರೆ ಸಾಮಾನ್ಯ ಇದೆ. ಸಾಮಾನ್ಯ ವಿಚಾರಗಳಲ್ಲಿ ಆಂತರಿಕ ಮತ್ತು ಬಹಿರಂಗ ವಿಚಾರವನ್ನು ನಾವು ಯೋಚನೆ ಮಾಡಿದಾಗ ಯಾವ ಅಂತರಂಗ ಶ್ರಾವಕನ ಸ್ವರೂಪ ಇದೆ. ಏನೋ ರತ್ನತ್ರಯ ಅಂದ ತಕ್ಷಣ ಮೂಲ ವಿಚಾರ ಏನಿತ್ತು, ರತ್ನತ್ರಯ ಸರಿ, ಬಹಿರಂಗ ರತ್ನತ್ರಯ ಅಲ್ಲ, ಆಂತರಿಕ ರತ್ನತ್ರಯ. ಆಂತರಿಕ ರತ್ನತ್ರಯ ಅಂದ್ರೆ ಪರಪದಾರ್ಥಗಳಿಂದ ದೃಷ್ಟಿ ಹೋಗಬೇಕು. ದೃಷ್ಟಿ ಚರ್ಚೆ ಇದೆಯಲ್ಲ, ಉತ್ತರಗಳನ್ನು ಕೊಡುವಾಗ ರತ್ನತ್ರಯ ಅಂತ ಸಾಧನ ಹೇಳಿ, ರತ್ನತ್ರಯ ತಪ್ಪಲ್ಲ, ಆದ್ರೆ ಇಲ್ಲಿ ಅಂತರಂಗ ರತ್ನತ್ರಯದ ಬಗ್ಗೆ ಚರ್ಚೆ ನಡೀತಾ ಇದೆ. ಹಾಗಾಗಿ ಮೂಲದಲ್ಲಿ ಏನ್ ವಿಚಾರ ಇದೆ, ಪರವಸ್ತುಗಳಿಂದ ದೃಷ್ಟಿ ಹೋಗಬೇಕು. ಪರವಸ್ತುಗಳಿಂದ ದೃಷ್ಟಿ ಹೋಗಿ ಅಂತರಂಗದ ಕಡೆಗೆ ಯಾವಾಗ ದೃಷ್ಟಿ ಬರುತ್ತೆ, ಅದು ವಾಸ್ತವಿಕವಾಗಿ ಶ್ರಾವಕನ ಸ್ವರೂಪ ಇದೆ. ಅಂದ್ರೆ ಪರವಸ್ತುಗಳಲ್ಲಿನ ಯಾವ ಇಷ್ಟ ಬುದ್ಧಿ ಸುಖ ಬುದ್ಧಿಗಳಿದೆ ಅದು ಹೊರಟೋಗ್ಬೇಕು. ಅದು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯದ ಸ್ವರೂಪ ಇದೆ. ಹಾಗಾಗಿ ಆ ರತ್ನತ್ರಯದ ಬಗ್ಗೆ ಅಂತರಂಗ ಮೂಲಗುಣಗಳು, ಅಂತರಂಗ ಶ್ರಾವಕನ ಸ್ವರೂಪ ಆ ರೀತಿಯಾಗಿರುತ್ತೆ ಅಂತ ನಾವು ಚರ್ಚೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಜಿನನ ಸ್ವರೂಪ ಯಾರು ಇಂದ್ರಿಯಗಳನ್ನ ಗೆದ್ದಿದ್ದಾರೆ, ಇಂದ್ರಿಯ ವಿಜಯ ಅಂತ ಹೇಳಿದ್ರೆ ಯಾರಿಗೆ ಇಂದ್ರಿಯಗಳ ವಿಷಯದ ಬಗ್ಗೆ ಆಕರ್ಷಣೆ ಇಲ್ಲದೆ ಇರೋದ್ರಿಂದ ಕಾಲಕ್ರಮೇಣವಾಗಿ ಯಾರ ಇಂದ್ರಿಯಗಳೇ ನಷ್ಟ ಆಗಿದಾವೆ, ಧ್ರುವೇಂದ್ರಿಯಗಳು, ಅವರಿಗೆ ನಾವು ಜಿನ ಅಂತ ಕರಿತೇವೆ. ಮತ್ತೆ ಇಂದ್ರಿಯಗಳ ಬಗ್ಗೆನೂ ಚರ್ಚೆ ಮಾಡಿದ್ವಿ. 5 ಇಂದ್ರಿಯಗಳ ಅವುಗಳ ವಿಷಯಗಳು, ಸ್ಪರ್ಶನೇಂದ್ರಿಯಗಳ 8 ವಿಷಯ, ರಸನೇಂದ್ರಿಯಗಳ 5 ವಿಷಯ, ಘ್ರಾಣೇಂದ್ರಿಯ ಸುವಾಸನೆ ದುರ್ವಾಸನೆ, ಅದಾದ್ಮೇಲೆ ಚಕ್ಷುರೇಂದ್ರಿಯದ ಬಣ್ಣಗಳು, ಆಮೇಲೆ ಕರ್ಣೇಂದ್ರಿಯದ ಮಧುರ ಮತ್ತು ಕಠೋರ ಕರ್ಕಶ ಶಬ್ದಗಳು ಇತ್ಯಾದಿ, ಇವೆಲ್ಲ ಇಂದ್ರಿಯಗಳ ವಿಷಯಗಳಿದೆ. ಮತ್ತು ಮೂಲದಲ್ಲಿ ಏನ್ ಹೇಳಿದ್ರು, ಇಂದ್ರಿಯ ಜ್ಞಾನ ಇರ್ಲಿ ಅಥವಾ ಇಂದ್ರಿಯ ವಿಷಯಗಳಿರ್ಲಿ, ಭೋಗಗಳಿರ್ಲಿ, ಎರಡೂ ಕೂಡ ಶ್ರೇಯಸ್ಕರ ಇಲ್ಲ. ಎರಡೂ ನಾಶ, ಎರಡೂ ವಾಸ್ತವಿಕವಾಗಿ ಪಾಪಬಂಧಕ್ಕೆ ಕಾರಣ ಇವೆ. ವಿಸ್ತೃತವಾಗಿ ನಾವು ನಿನ್ನೆ ನೋಡಿದ್ವಿ.
ಯಾವುದೇ ಇಂದ್ರಿಯಗಳಿಂದ ಕೂಡ ಆತ್ಮ ಸ್ವಭಾವವನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಇವೆಲ್ಲಾ ಪದಾರ್ಥಗಳ ವಿಷಯಗಳನ್ನ ನೋಡಿದ್ರೆ, ಈ ಇಂದ್ರಿಯಗಳ ವಿಷಯಗಳನ್ನ ನೋಡಿದ್ರೆ, ಈ ಎಲ್ಲ ಯಾರನ್ನ ಇವು ಗ್ರಹಿಸ್ತಾ ಇವೆ ಇಂದ್ರಿಯಗಳು, ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಯಾರನ್ನ ಗ್ರಹಿಸ್ತಾ ಇವೆ? ಇವೆಲ್ಲ ಪುದ್ಗಲವನ್ನ ಮಾತ್ರ ಗ್ರಹಿಸ್ತಾ ಇವೆ. ಜೀವದ್ರವ್ಯವನ್ನ ಗ್ರಹಿಸೋ ಶಕ್ತಿ, ಅಮೂರ್ತಿಕ ವಸ್ತುಗಳನ್ನ ಗ್ರಹಿಸೋ ಶಕ್ತಿ ಇಂದ್ರಿಯಗಳಲ್ಲಿಲ್ಲ. ಹಾಗಾಗಿ ಇಂದ್ರಿಯ ಜ್ಞಾನ ಮತ್ತು ಇಂದ್ರಿಯ ಭೋಗ ಎರಡೂ ಕೂಡ ಹೇಯ ಇದೆ. ಯಾವ ಯಾವ ಇಂದ್ರಿಯಗಳಲ್ಲಿ ಯಾವ ಯಾವ ಜೀವಿಗಳಿರುತ್ತೆ ಸ್ವಲ್ಪ ಸ್ವಲ್ಪ, ಯಾಕಂದ್ರೆ ಮುಂದಿನ ನಮ್ಮ ಯಾವ ಚರ್ಚೆ ಇದೆ ಇದನ್ನ ನಾವು ಮುಂದುವರಿಸಿ ಅಭಕ್ಷದ ಚರ್ಚೆಯನ್ನ ಮಾಡೋದಿದೆ. ಅದು ಮಾಡೋಕ್ಕಿಂತ ಮುಂಚೆ ನಮಗೆ ಜೀವಿಗಳ ಒಂದು ಸಾಮಾನ್ಯ ಸ್ವರೂಪ ಆದ್ರೂ ಗೊತ್ತಿರ್ಬೇಕು. ಅನೇಕ ಜನರಿಗೆ ಮುಂದಿನ ಚರ್ಚೆ ಮಾಡ್ತಾ ಹೋದ್ರೆ ಇದೆಲ್ಲ ಸಂದೇಹಗಳು ಉಂಟಾಗುತ್ತೆ, ಹಾಗಾಗಿ ಸರಿಯಾಗಿ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಇಂದ್ರಿಯಗಳು ಮತ್ತು ಯಾವ್ಯಾವ ಇಂದ್ರಿಯದ ಯಾವ್ಯಾವ ಜೀವಿಗಳಿರುತ್ತೆ ಅದು ಕೂಡ ನಮಗೆ ಗೊತ್ತಿರ್ಬೇಕು. ನಾನು ನಿನ್ನೆ ಮೊದಲಿನ ಸ್ವಾಧ್ಯಾಯದಲ್ಲಿ ಅಷ್ಟಮೂಲಗುಣಗಳ ಸ್ವಾಧ್ಯಾಯದಲ್ಲಿ ಹೇಳಿದ್ದೆ, ಮಾಂಸ ಅಂದ್ರೆ ಏನು, ಮಾಂಸದ ಪರಿಭಾಷೆ ಏನ್ ಹೇಳಿದ್ರು? ತ್ರಸಜೀವಿಗಳ ಶರೀರ, ಆ ಶರೀರಕ್ಕೆನೆ ಮಾಂಸ ಅಂತ ಕರೆದಿದ್ದಾರೆ. ಹಾಗಾದ್ರೆ ತ್ರಸಜೀವಿಗಳು ಯಾವುದು, ಸ್ಥಾವರ ಜೀವಿಗಳು ಯಾವುದು, ನಾವು ಚರ್ಚೆ ಮಾಡೋದಿದೆ. ಏಕೇಂದ್ರಿಯ ಒಂದು ಇಂದ್ರಿಯಗಳಿರ್ತಕ್ಕಂತಹ ಜೀವಿಗಳಿಗೆ ನಾವು ಏಕೇಂದ್ರಿಯ ಜೀವಿಗಳಂತ ಕರೀತೀವಿ. ಒಂದು ಇಂದ್ರಿಯ ಅಂದ್ರೆ ಯಾವ್ದು ಇಂದ್ರಿಯ ಇರುತ್ತೆ? ಸ್ಪರ್ಶನೇಂದ್ರಿಯ. ಈ ಸ್ಥಾವರ ಜೀವಿಗಳಿಗೆ ಪೃಥ್ವಿ ಜಲ ಅಗ್ನಿ ವಾಯು ವನಸ್ಪತಿ. ಈ ಪೃಥ್ವಿ ಅಗ್ನಿ ವಾಯು ವನಸ್ಪತಿ ಇದೆಯಲ್ಲ, ಇವೆಲ್ಲ ಏಕೇಂದ್ರಿಯ ಜೀವಿಗಳಿದೆ. ಅಂದ್ರೆ ಇವೆಲ್ಲವುಗಳಿಗೆ ಕೇವಲ ಸ್ಪರ್ಶನೇಂದ್ರಿಯ ಮಾತ್ರ ಇದೆ. ಇದ್ಯಾವುದಕ್ಕೂ ಬೇರೆ ಇಂದ್ರಿಯಗಳಿಲ್ಲ. ಇದೆಲ್ಲ ಸ್ಪರ್ಶನೇಂದ್ರಿಯ. ಸ್ಪರ್ಶನೇಂದ್ರಿಯ ಅಂದ್ರೆ ಒಂದೇ ಇಂದ್ರಿಯ ಇದೆ ಇದಕ್ಕೆ, ಅನ್ಯಾನ್ಯ ಇಂದ್ರಿಯಗಳಿಲ್ಲ. ಒಂದೇ ಸ್ಪರ್ಶನೇಂದ್ರಿಯ. ಸ್ಪರ್ಶನೇಂದ್ರಿಯ ಒಂದೇ ಅಖಂಡ ಇರುತ್ತೆ. ಇನ್ನು ಉಳಿದಿದ್ದ ಇಂದ್ರಿಯಗಳು ಅಖಂಡ ಅಂತ ಹೇಳಿದ್ರೆ ಇಡೀ ಶರೀರದಲ್ಲಿ ಎಲ್ಲಿದ್ರೂ ಸ್ಪರ್ಶನೇಂದ್ರಿಯ ಇರುತ್ತೆ. ಆದ್ರೆ ಕಣ್ಣುಗಳು ಎಲ್ಲಿ ಕಣ್ಣಿದೆ ಅಲ್ಲೇ ಇರುತ್ತೆ, ಕಿವಿಗಳು ಎಲ್ಲಿ ಕಿವಿ ಅಲ್ಲೇ ಇರುತ್ತೆ. ಕಿವಿ ಇಲ್ಲಿದೆ, ಬೇರೆ ಎಲ್ಲೂ ಕಿವಿ ಇಲ್ಲ ತಾನೆ. ಹಾಗೇನೆ ಅದರ ಸ್ಪರ್ಶನೇಂದ್ರಿಯ ಎಲ್ಲಿ ಕಿವಿ ಇದೆ ಅಲ್ಲೂ ಸ್ಪರ್ಶ ಇದೆ, ಎಲ್ಲೂ ಕಣ್ಣಿದೆ ಅಲ್ಲೂ ಸ್ಪರ್ಶ ಇದೆ. ಹಾಗಾಗಿ ಸ್ಪರ್ಶನೇಂದ್ರಿಯಕ್ಕೆ ಅಖಂಡ ಇಂದ್ರಿಯ ಅಂತ ಕರೆದಿದ್ದಾರೆ. ಹಾಗಾಗಿ ಸ್ಪರ್ಶನೇಂದ್ರಿಯ ತ್ಯಾಗದ ಮೂಲಕ ಬ್ರಹ್ಮಚರ್ಯ ವೃತ್ತ ಧಾರಣೆ ಆಗುತ್ತೆ. ಅದರಲ್ಲಿ ಬ್ರಹ್ಮಚರ್ಯ ವೃತ್ತ ಅಂದ ತಕ್ಷಣ 8 ಸ್ಪರ್ಶಗಳು ಬರುತ್ತೆ. ಮೃದು ಸ್ಪರ್ಶ, ಕಠೋರ ನಾವು ಚರ್ಚೆ ಮಾಡಿದ್ವಲ್ಲ, ಆ ಎಲ್ಲಾ ಸ್ಪರ್ಶಗಳ ಭೋಗವನ್ನ ತ್ಯಾಗ ಮಾಡೋದು, ಅದರ ಹೆಸರು ಬ್ರಹ್ಮಚರ್ಯ ಇದೆ. ಇರ್ಲಿ, ಅದರ ಚರ್ಚೆ ನಾವು ಇನ್ಯಾವತ್ತಾದ್ರೂ ಮಾಡ್ಬೋದು. ಇಲ್ಲೇನು ಚರ್ಚೆ ಇದೆ? ಏಕೇಂದ್ರಿಯ ಜೀವಿಗಳು ಯಾವುದು? ಯಾವುದಕ್ಕೆ ಒಂದು ಇಂದ್ರಿಯ ಇದೆ. ಒಂದು ಇಂದ್ರಿಯ ಇದ್ರೆ ಯಾವ್ದು ಇಂದ್ರಿಯ ಇರುತ್ತೆ? ಸ್ಪರ್ಶನೇಂದ್ರಿಯ ಮಾತ್ರ ಇರುತ್ತೆ, ಏನಾ? ಏಕೇಂದ್ರಿಯ ಪೃಥ್ವಿ ಜಲ ಅಗ್ನಿ ವಾಯು ವನಸ್ಪತಿ ಎಲ್ಲಾ ಜೀವಿಗಳು ಏಕೇಂದ್ರಿಯ ಜೀವಿಗಳಿದೆ, ಏನಾ? ಕಣ್ಣಿಗೆ ಕಾಣಿಸ್ತಕ್ಕಂತಹ ಏನು ಏಕೇಂದ್ರಿಯಗಳು ಕಾಣಿಸ್ತಿದೆಯಲ್ಲ, ಇದೆಲ್ಲ ಒಂದು ಇಂದ್ರಿಯ ಜೀವಿಗಳಿದೆ. ಇದರಲ್ಲಿ ಯಾವ ನಿಗೋದಿಯ ಜೀವಿಗಳಿರುತ್ತೆ. ನಿಗೋದದ ಜೀವಿಗಳು 4 ಇರೋದಿಲ್ಲ. ಅಂದ್ರೆ ಪೃಥ್ವಿ ಅಗ್ನಿ ವಾಯು ಈ 4 ಕಾಯಗಳಲ್ಲಿ ನಿಗೋದಿಯ ಜೀವಿಗಳು ಇರೋದಿಲ್ಲ. ವನಸ್ಪತಿ ಕಾಯದಲ್ಲಿ ನಿಗೋದಿ ಜೀವಿಗಳು ಇರುತ್ತೆ. ವನಸ್ಪತಿ ಕಾಯದಲ್ಲೂ ಕೂಡ 2 ಭೇದಗಳು ಬರುತ್ತೆ, ಏನ? ಸಾಧಾರಣ ವನಸ್ಪತಿ ಮತ್ತೆ ಪ್ರತ್ಯೇಕ ವನಸ್ಪತಿ. ನಮ್ಮ ಕಣ್ಣಿಗೆ ಏನೇನು ಕಾಣಿಸ್ತಾ ಇದೆಯಲ್ಲ, ಗ್ರೀನರಿ, ಹಸಿರಾಗಿ ಏನು ಗಿಡ ಮರಗಳೆಲ್ಲ ಕಾಣಿಸ್ತಾ ಇದೆ, ಇದೆಲ್ಲ ಪ್ರತ್ಯೇಕ ವನಸ್ಪತಿ ಇದೆ. ಇನ್ನು ಸಾಧಾರಣ ವನಸ್ಪತಿ ಇಡೀ 3 ಲೋಕದಲ್ಲಿ ಎಲ್ಲಾ ಕಡೆನೂ ಹಬ್ಬಿಕೊಂಡಿದೆ. ಅದೇ ರೀತಿ ಪೃಥ್ವಿ ಜಲ ಅಗ್ನಿ ವಾಯು ಜೀವಿಗಳು ಕೂಡ ಈ ಪ್ರಪಂಚದ 3 ಲೋಕದ ಎಲ್ಲಾ ಕಡೆಗೆ ಹಬ್ಬಿದವೆ. ಸೂಕ್ಷ್ಮ ಜೀವಿಗಳು 2 ಜೀವಿ, ಒಂದು ಬಾದರ ಜೀವ, ಇನ್ನೊಂದು ಸೂಕ್ಷ್ಮ ಜೀವ. ಬಾದರ ಜೀವಿಗಳೇನೋ ಕಣ್ಣಿಗೆ ಕಾಣಿಸುತ್ತೆ, ಸೂಕ್ಷ್ಮ ಜೀವಿಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರೆ 5 ಪ್ರಕಾರದ ಈ ಏಕೇಂದ್ರಿಯ ಜೀವಿಗಳು 3 ಲೋಕದಲ್ಲಿ ಹಬ್ಬಿಕೊಂಡಿದೆ. ಅದರಲ್ಲಿ ಯಾವ ಸಾಧಾರಣ ವನಸ್ಪತಿ ಇದೆ, ಅದರಲ್ಲಿ ನಿಗೋದಿ ಜೀವಿಗಳು ಇರುತ್ತೆ.
ಏನ ಸಾಮಾನ್ಯ ಸಾಮಾನ್ಯ ವಿಚಾರಗಳು. ಇನ್ನ ಎರಡಿಂದ್ರಿಯ ಜೀವಿಗಳು ಯಾವುದು? ಎರಡಿಂದ್ರಿಯ ಜೀವಿಗಳಿಗೆ ಸ್ಪರ್ಶನೇಂದ್ರಿಯ ಇರುತ್ತೆ ಮತ್ತೆ ರಸನೇಂದ್ರಿಯ ಇರುತ್ತೆ. ಎರಡಿಂದ್ರಿಯಗಳು ಯಾವ್ದ್ಯಾವುದು? ಒಂದು ಸ್ಪರ್ಶನೇಂದ್ರಿಯ, ಇನ್ನೊಂದು ರಸನೇಂದ್ರಿಯ. ರಸನೇಂದ್ರಿಯ ಅಂತ ಹೇಳಿದ್ರೆ ರಸ, ನಾಲಿಗೆ. ಯಾವ ಇಂದ್ರಿಯಗಳಿಗೆ ಸ್ಪರ್ಶದ ಜೊತೆಗೆ ರಸನ ಇಂದ್ರಿಯ ಇದೆ ಆ ಜೀವಿಗಳಿಗೆ ನಾವು ಎರಡು ಇಂದ್ರಿಯ ಜೀವಿಗಳು, ದೋ ಇಂದ್ರಿಯ ಜೀವ್ ಕೆತ್ತೆ. ಎರಡು ಇಂದ್ರಿಯ ಜೀವಿಗಳಲ್ಲಿ ಯಾವ್ದ್ಯಾವ್ದು ಬರುತ್ತೆ? ಈ ಉದಾಹರಣೆಗೆ ಸಮುದ್ರದಲ್ಲಿ ಸೀಪ್ ಸಿಗುತ್ತಲ್ಲ, ಏನಂತೀವಿ ಅದಕ್ಕೆ ನಾವು, ಶಂಖ. ಶಂಖ ಇದೆ. ಅಥವಾ ಯಾವ ಜೀವಿಗಳು, ಚಿಕ್ಕ ಚಿಕ್ಕ ಜೀವಿಗಳು, ದೊಡ್ಡವಲ್ಲ, ಚಿಕ್ಕ ಚಿಕ್ಕ ಜೀವಿಗಳು ಯಾವುವು ನೆರಳ್ಕೊಂಡು ಹೋಗುತ್ತಲ್ಲ, ಆ ಜೀವಿಗಳಿಗೆ ನಾವು ಹಾವಿನ ತರ, ಹಾವಲ್ಲ ಆದ್ರೆ ಚಿಕ್ಕ ಚಿಕ್ಕ ಜೀವಿಗಳು, ಅವುಗಳಿಗೆ ನಾವು ಏನಂತೀವಿ? ದ್ವಿಇಂದ್ರಿಯ. ಆದ್ರೆ ಕಚ್ಚೋ ಶಕ್ತಿ ಇಲ್ಲ. ಮೂರು ಇಂದ್ರಿಯ ಮತ್ತು ಎರಡಿಂದ್ರಿಯ ಜೀವಿಗಳಲ್ಲಿ ವ್ಯತ್ಯಾಸ ಏನಿದೆ? ಮೂರಿಂದ್ರಿಯ ಜೀವಿಗಳಿಗೆ ಕಚ್ಚೋ ಶಕ್ತಿ ಇದೆ, ಬೈಟ್. ಈಗ ಚೇಳಿದೆ, ಅಥವಾ ನಾವೇನ್ ಹೇಳ್ತೀವಿ, ನಮ್ಮ ಹಾಸಿಗೆಯಲ್ಲಿ ಎಲ್ಲ ಆಗ್ತಾವಲ್ಲ, ಅದಕ್ಕೇನಂತಾರೆ, ತಿಗಣೆ, ಇಂಥ ಜೀವಿಗಳಿದೆ ಅಲ್ಲ, ಇವೆಲ್ಲ ಏನಿದೆ? ಇದೆಲ್ಲ ಮೂರಿಂದ್ರಿಯ ಜೀವ. ಯಾಕಂದ್ರೆ ಕಚ್ಚೋ ಸಾಮರ್ಥ್ಯ ಬಂತು. ಆದ್ರೆ ಎರಡಿಂದ್ರಿಯ ಜೀವಕ್ಕೆ ಕಚ್ಚೋ ಸಾಮರ್ಥ್ಯ ಇರಲ್ಲ, ರಸನೇಂದ್ರಿಯ ಇರುತ್ತೆ, ಆದ್ರೆ ಕಚ್ಚುವಂತ ಸಾಮರ್ಥ್ಯ ಇರೋದಿಲ್ಲ. ಅದಕ್ಕೆ ನಾವು ದ್ವಿಇಂದ್ರಿಯ ಜೀವ ಅಂತೇವೆ. ಮೂರಿಂದ್ರಿಯ ಜೀವ ಆದ್ರೆ ಸ್ಪರ್ಶನ, ರಸನ, ಘ್ರಾಣ, ಈ ಮೂರು ಇಂದ್ರಿಯಗಳಿರುತ್ತೆ. ಅಂದ್ರೆ ರಸನೇಂದ್ರಿಯದ ಜೊತೆಗೆ ಘ್ರಾಣೇಂದ್ರಿಯ ಅಂದ್ರೆ ಮೂಗು, ವಾಸನೆ ಹಿಡಿತಕ್ಕಂತಹ ಶಕ್ತಿ. ಮೂರಿಂದ್ರಿಯ ಜೀವ ಯಾವ್ದಿದೆ ಅದಕ್ಕೆ ವಾಸನೆ ಹಿಡಿಯುವಂತ ಶಕ್ತಿ ಕೂಡ ಉಂಟಾಗುತ್ತೆ. ಅದಕ್ಕೆ ನಾವೇನಂತೀವಿ? ತೀಂದ್ರಿಯ, ಮೂರಿಂದ್ರಿಯ ಜೀವ. ಇನ್ನು ನಾಲ್ಕಿಂದ್ರಿಯ ಜೀವ ಚಕ್ಷು ಇಂದ್ರಿಯ ಸೇರ್ಕೊಂಡ್ಬಿಡುತ್ತೆ. ಚಕ್ಷು ಇಂದ್ರಿಯ ಸೇರ್ಕೊಂಡ್ಬಿಡುತ್ತೆ. ಉದಾಹರಣೆಗೆ ಬಟರ್ಫ್ಲೈ ಇದೆ, ಅಥವಾ ಹನಿ ಬೀ, ಏನಂತಾರೆ, ಜೇನು ನೊಣ ಇದೆಯಲ್ಲ, ನೊಣಗಳು, ಅವೆಲ್ಲ ನಾಲ್ಕಿಂದ್ರಿಯ ಜೀವ, ಚಕ್ಷು ಇಂದ್ರಿಯ ಕೂಡ ಇದೆ. ಹಾಗಾಗಿ ಅವಕ್ಕೆಲ್ಲ ನಾವು ನಾಲ್ಕು ಇಂದ್ರಿಯ ಜೀವಿಗಳಂತೇವೆ. ಹಾಗಾಗಿ ಚಕ್ಷು ಇಂದ್ರಿಯ ಇದೆ. ಇನ್ನು 5 ಇಂದ್ರಿಯ ಜೀವಕ್ಕೆ ಕರ್ಣೇಂದ್ರಿಯ ಸೇರ್ಕೊಂಡ್ಬಿಡುತ್ತೆ, ಕಿವಿ ಒಂದು ಬಂದ್ಬಿಡುತ್ತೆ, ಶಬ್ದಗಳನ್ನ ಕೇಳೋ ಶಕ್ತಿ. ಅದಕ್ಕೆ ನಾವು 5 ಇಂದ್ರಿಯ ಜೀವಿಗಳು ಅಂತೇವೆ. ಇನ್ನು ಈ 5 ಇಂದ್ರಿಯಗಳ ಜೊತೆಗೆ ಮನಸ್ಸಿದ್ರೆ ನಾವು ಸನ್ನಿ ಅಂತ ಕರಿತೇವೆ, ಮನಸ್ಸಿಲ್ಲದೆ ಹೋದ್ರೆ ಅಸನ್ನಿ ಜೀವ ಅಂತ ಕರಿತೇವೆ. ಇದು ಸಾಮಾನ್ಯವಾಗಿ ಜೀವಿಗಳ ಒಂದು ಸ್ವರೂಪ ಇದೆ. ಇದರಲ್ಲಿ ಯಾವ ಜೀವಕ್ಕೆ ಕರ್ಣೇಂದ್ರಿಯ ಇದೆ ಆ ಜೀವಕ್ಕೆ ಎಲ್ಲಾ ಇಂದ್ರಿಯಗಳಿರುತ್ತೆ. ಈ ಕ್ರಮದಿಂದನೇ ನಾವು ತಿಳಿಬೇಕು. ಸ್ಪರ್ಶನ, ರಸನ, ಘ್ರಾಣ, ಚಕ್ಷು, ಶ್ರೋತ್ರ. ಅರ್ಥ ಆಯ್ತಲ್ಲ? ಇದೇ ಕ್ರಮದಿಂದ 2 ಇಂದ್ರಿಯ ಇದ್ರೆ ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ. 3 ಇಂದ್ರಿಯ ಇದ್ರೆ ಸ್ಪರ್ಶನ, ರಸನ, ಘ್ರಾಣ. 4 ಇದ್ರೆ ಸ್ಪರ್ಶನ, ರಸನ, ಘ್ರಾಣ, ಚಕ್ಷು. 5 ಇದ್ರೆ ಸ್ಪರ್ಶನ, ರಸನ, ಘ್ರಾಣ, ಚಕ್ಷು, ಶ್ರೋತ್ರ. ಹೀಗೆ 5 ಇಂದ್ರಿಯಗಳ ಜೀವಿಗಳು ಇರುತ್ತೆ. ಇದಕ್ಕೆ ನಾವು ಸ್ಥಾವರ ಜೀವಿಗಳು ಅಂತ ಕರಿತೇವೆ. ಈ ರೀತಿಯಾದಂತಹ ಯಾವ ಜೀವಿಗಳಿದೆ, ಈ ಜೀವಿಗಳಲ್ಲೂ ಕೂಡ ಅನೇಕ ಭೇದಗಳನ್ನ ನಾವು ಮತ್ತೆ ಮಾಡ್ತೇವೆ. ಅದು ಸೆಪರೇಟ್ ಚರ್ಚೆ ಇದೆ. ಬಟ್ ಇಲ್ಲಿವರೆಗೆ ನಾವು ಸೀಮಿತ ಆಗೋದಿದೆ. ಇದರಲ್ಲಿ ಒಂದು ವೇಳೆ ಮನುಷ್ಯ ಇದ್ದಾನೆ, ಮನುಷ್ಯನಾಗಿ ಹುಟ್ಟಿದಾನೆ, ಮನುಷ್ಯ ಗತಿಯಲ್ಲಿ ಎಲ್ಲ ನಾವು ಸನ್ನಿ ಪಂಚೇಂದ್ರಿಯ ಜೀವಿಗಳಿದ್ದೇವೆ. ಆದ್ರೆ ಒಬ್ಬ ಜನ್ಮತಃ ಕುರುಡ ಇದ್ದಾನೆ, ಕಣ್ಣು ಕೇಳೋದಿಲ್ಲ. ಹಾಗಾದ್ರೆ ಅವನು ಎಷ್ಟು ಇಂದ್ರಿಯ ಜೀವ? ಏನಂತಿದ್ದಾರೆ? ಜನ್ಮತಃ ಕಣ್ಣು ಕಾಣಿಸೋದಿಲ್ಲ, ಒಬ್ಬರಿಗೆ ಕಿವಿ ಕೇಳೋದಿಲ್ಲ. ಹಾಗಾದ್ರೆ ಅದು ಎಷ್ಟು ಇಂದ್ರಿಯ ಜೀವ? ಹೇಳ್ತಾರೆ, ಕಣ್ಣು ಕಾಣಿಸದೇ ಇದ್ರೂ ಪಂಚೇಂದ್ರಿಯ ಜೀವ ಇದ್ದಾನೆ. ಇಂದ್ರಿಯಗಳು 2 ಪ್ರಕಾರದಿದೆ, ದ್ರವ್ಯೇಂದ್ರಿಯ ಮತ್ತು ಭಾವೇಂದ್ರಿಯ. ಅದನ್ನೆಲ್ಲ ನಾನು ಚರ್ಚೆ ಮಾಡಕ್ ಹೋದ್ರೆ ಈಗ ವಿಷಯ ಕಠಿಣ ಆಗ್ಬಿಡುತ್ತೆ ಎಲ್ಲರಿಗೂ. ಹಾಗಾಗಿ ನಾನು ಚರ್ಚೆ ಮಾಡ್ತಾ ಇಲ್ಲ. ಆದ್ರೆ ಸಾಮಾನ್ಯವಾಗಿ ಕಿವಿ ಕೇಳಿಸದೇ ಇದ್ರು, ಕಣ್ಣು ಕಾಣಿಸದೇ ಇದ್ರು ಅವನು ಪಂಚೇಂದ್ರಿಯ ಜೀವನ ಇದ್ದಾನೆ. ಅವನ ಇಂದ್ರಿಯಗಳೇನು ಕಡಿಮೆ ಆಗೋದಿಲ್ಲ. ನಿವೃತ್ತಿ ಮತ್ತು ಉಪಕರಣ 2 ಇದೆಯಲ್ಲ ದ್ರವ್ಯೇಂದ್ರಿಯದಲ್ಲಿ. ಹಾಗಾಗಿ ಆ 2 ನೋಡಿ ಆನಂತರ ಲಬ್ಧ್ಯುಪಯೋಗ ಅದನ್ನ ನೋಡಿ ನಾವು ಇಂದ್ರಿಯಗಳನ್ನ ನಿರ್ಣಯ ಮಾಡ್ತೇವೆ. ಈ ರೀತಿಯಾಗಿ ಯಾವ ಜೀವಿಗಳಿದೆ
ಆ ಜೀವಿಗಳ ಚರ್ಚೆ ಈ ರೀತಿಯಾಗಿ ಇದೆ. ಅದನ್ನ ನಾವು ಅದೇ ರೀತಿಯಾಗಿ ತಿಳ್ಕೊಂಡ್ರೆ ವಾಸ್ತವಿಕವಾಗಿ ನಮ್ಮ ಯಾವ ಈ ಆ ಮೂಲ ಗುಣಗಳ ಸ್ವರೂಪ ಇದೆ ಅದನ್ನ ಪಾಲಿಸ್ಲಿಕ್ಕೆ ಮತ್ತಷ್ಟು ಸುಲಭ ಆಗುತ್ತೆ. ನಮ್ಮ ಪಾಲನೆ ಮಾಡೋದು ಮತ್ತಷ್ಟು ನಮ್ಮ ಭಾವನೆಗಳಿಗೆ ಒತ್ತು ಕೊಟ್ಟ ಹಾಗೆ ಈ ಭಾವನೆಗಳ ಮೂಲಕ ಸಾಧ್ಯವಾಗುತ್ತೆ. ಹಾಗಾಗಿ ಅದನ್ನ ನಾವು ಚರ್ಚೆ ಮಾಡೋದಿದೆ. ಇನ್ನು ಇದರ ಮುಂದೆ ನಿನ್ನೆ ತನಕ ನಾವು ಮಧ್ಯ ಮಾಂಸ ಮಧುತ್ಯಾಗ ಮತ್ತೆ ಪಂಚ ಉದುಂಬರ ಫಲಗಳ ತ್ಯಾಗದ ಚರ್ಚೆಯನ್ನ ಮಾಡಿದ್ವಿ. ಅದಾದ್ಮೇಲೆ ಅವನೇ ನಿಜವಾದ ಶ್ರಾವಕ, ಯಾರು ಈ ಅಷ್ಟಮೂಲ ಗುಣಗಳನ್ನ ಪಾಲನೆ ಮಾಡೋದಿಲ್ಲ, ಇಂದ್ರಿಯಗಳನ್ನ ಸಂಯಮದಲ್ಲಿ ಇಟ್ಟುಕೊಳ್ಳೋದಿಲ್ಲ, ಅವನು ನಿಜವಾಗಿ ಜಿನರ ನಿಜವಾದ ಭಕ್ತ ಅಲ್ಲ, ಅವನು ನಿಜವಾಗಿ ಜೈನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಹೆಸರಿಂದ ಮಾತ್ರ ಜೈನ ಇದ್ದಾನೆ, ಆದ್ರೆ ಕರ್ಮದಿಂದ ಮತ್ತು ಭಾವದಿಂದ ನಿಜವಾಗಿ ಅವನು ಜೈನನಲ್ಲ. ಹಾಗಾಗಿ 4 ಇಂದ್ರಿಯಗಳಲ್ಲಿ ಇಂತಹ ಜೈನರು ಇರ್ಬೋದು, ಅಜೈನರು ಕೂಡ ಇರ್ಬೋದು ಅನ್ನೋ ಚರ್ಚೆಯನ್ನ ನಾವು ಮಾಡಿದ್ವಿ. ಇನ್ನು ಮತ್ತಷ್ಟು ಸ್ಪಷ್ಟವಾಗಿ ಇನ್ನೂ ಅನೇಕ ಜನರಿಗೆ ಸಂದೇಹಗಳು ಕೂಡ ಇದೆ. ಹಾಗಾಗಿ ನಾವು ಅಭಕ್ಷದ ವಿಚಾರವನ್ನು ಮಾತಾಡೋದಿದೆ, ಚರ್ಚೆ ಮಾಡೋದಿದೆ. ಅಭಕ್ಷದ ವಿಚಾರವನ್ನ ಚರ್ಚೆ ಮಾಡುವಾಗ ಅಭಕ್ಷ ಅಂದ್ರೆ ಏನು? ಅಭಕ್ಷ ಅಂದ್ರೆ ಅಭಕ್ಷ, ಯಾವುದು ಭಕ್ಷ್ಯ ಇಲ್ಲ. ಭಕ್ಷ್ಯ ಅಂದ್ರೆ ಸೇವಿಸಲಿಕ್ಕೆ ಯೋಗ್ಯ ಇಲ್ಲ, ತಿನ್ನಲಿಕ್ಕೆ ಕುಡಿಲಿಕ್ಕೆ ಯಾವುದು ಯೋಗ್ಯ ಇಲ್ಲ, ಅದಕ್ಕೆ ನಾವು ಅಭಕ್ಷ ಅಂತ ಕರಿತೇವೆ. ಏನಂತ ಅಭಕ್ಷದ ಯಾವ ವಿಚಾರ ಇದೆ, ಈ ಅಭಕ್ಷದ ವಿಚಾರದಲ್ಲಿ ನಾವು ಅಭಕ್ಷ್ಯ ವಸ್ತುಗಳ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆ ಅಭಕ್ಷ್ಯದ ಬಗ್ಗೆ ಯಾವ ಮೂಲ ವಿಚಾರ ಇದೆ ಅದನ್ನ ತಿಳಿಬೇಕು. ಮೂಲ ವಿಚಾರ ಏನಿದೆ? ಅಭಕ್ಷ್ಯವನ್ನ ತ್ಯಾಗ ಮಾಡೋದು ದೂರ ಇದೆ. ಏನೋ ಬುದ್ಧಿಪೂರ್ವಕ ತ್ಯಾಗ ಮಾಡೋದಲ್ಲ, ಸಹಜವಾಗಿ ಅದು ಬಿಟ್ಟು ಹೋಗಬೇಕು. ಇದು ಅಭಕ್ಷದ ಸ್ವರೂಪ ಇದೆ. ಯಾಕೆ ನಾನು ಹೀಗೆ ಹೇಳ್ತಿದ್ದೀನಿ ಅಂದ್ರೆ, ಯಾವ ಅಭಕ್ಷ್ಯ ವಸ್ತುಗಳಿದೆ ಅದನ್ನ ಸೇವಿಸೋದ್ರಲ್ಲಿ ಅನಂತ ಜೀವಿಗಳ ಹಿಂಸೆ ಆಗುತ್ತೆ. ಏನೇನ್ ನಾವು ಮುಂದೆ ಅಭಕ್ಷ್ಯದ ಚರ್ಚೆ ಮಾಡೋರಿದ್ದೇವೆ, ಆ ಅಭಕ್ಷ್ಯಗಳನ್ನ ಸೇವನೆ ಮಾಡೋದ್ರಲ್ಲಿ ಅನಂತ ಜೀವಿಗಳ ಹಿಂಸೆ ಆಗುತ್ತೆ. ಕೆಲವೊಂದು ಅಭಕ್ಷ್ಯಗಳಲ್ಲಿ ಮಾಂಸಭಕ್ಷಣೆಯ ದೋಷ ಉಂಟಾಗುತ್ತೆ. ಹಾಗಿದ್ದ ಮೇಲೆ ಅಂತಹ ವಸ್ತುಗಳನ್ನ ನಾವು ತಿನ್ನಬಾರ್ದು ಅಂತ ನಿರ್ಣಯ ಮಾಡ್ಬೇಕಾಗಿದೆಯೇನೋ? ಇದರಲ್ಲಿ ನಿರ್ಣಯ, ಇಂತಹ ಮಹಾ ಅಪವಿತ್ರ ವಸ್ತುವನ್ನ ತಿನ್ನುವಂತಹ ಭಾವನೆ ನಮಗ್ ಬರಬಾರ್ದು. ಏನ್ ಹೇಳ್ತಾರೆ, ಅಭಕ್ಷದ ವಿಚಾರ ಹೆಂಗಿದೆ? ವೃತ ಮತ್ತು ಉಪವಾಸ ಇತ್ಯಾದಿಗಳಿದಾವಲ್ಲ, ನಾವು ನಿಯಮ ವೃತ್ತಗಳನ್ನ ಮಾಡ್ತೇವೆ, ಅದನ್ನ ಬುದ್ಧಿಪೂರ್ವಕವಾಗಿ ಮಾಡ್ಬೇಕಾಗುತ್ತೆ ಭೂಮಿಕೆಗೆ ಅನುಸಾರವಾಗಿ. ಆದ್ರೆ ಈ ಅಭಕ್ಷದ ವಿಚಾರ ಏನ್ ಮಾಡೋದಿದೆ ಇದರಲ್ಲಿ? ಇದಂತೂ ಸಹಜವಾಗಿ ತಿನ್ನೋ ಭಾವನೆನೇ ಬರಬಾರ್ದು. ನಾವು ನೋಡ್ತೀವಲ್ಲ, ಒಂದು ವಸ್ತುವನ್ನ ಬಿಟ್ವಿ, ಮತ್ ಸ್ವಲ್ಪ ಕಾಲ ತಿನ್ಬೇಕು ಅನ್ಸತ್ತೆ, ಅದಾದ್ಮೇಲೆ ಇನ್ನು ನಂಗೆ ತಿನ್ನೋ ಭಾವನೆ ಬರೋದಿಲ್ಲ. ತಿನ್ನೋ ಭಾವ ಬರೋದಿಲ್ಲ ಅಂದ್ರೆ ಉತ್ತರೋತ್ತರವಾಗಿ ಮುಂದೆ ಸಾಗುತ್ತಾ ನಮ್ಮ ಪರಿಣಾಮಗಳು ಮತ್ತಷ್ಟು ಉಜ್ವಲ ಆಗಬೇಕು, ಮತ್ತಷ್ಟು ವಿಶುದ್ಧ ಆಗಬೇಕು. ಆ ರೀತಿ ವಿಶುದ್ಧ ಆದಾಗ ನಿಜವಾಗಿ ಯಾವ ಈ ಅಭಕ್ಷ್ಯಗಳಿದೆ ಇವು ಸಹಜವಾಗಿಯೇ ನಮ್ಮ ಜೀವನದಿಂದ ಬಿಟ್ಟು ಹೋಗುತ್ತವೆ. ಹಾಗಾಗಿ ಬಿಡೋದು ಬೇಕಾಗಿಲ್ಲ. ನನಗೆ ತುಂಬಾ ಜನ ಕೇಳುತ್ತಾರೆ, ಪಂಡಿತ್ಜಿ ಅಭಕ್ಷ್ಯ ಹೆಂಗ್ ಬಿಡೋದು? ನಮಗಂತೂ ಆಗೋದೇ ಇಲ್ಲ. ಎಲ್ಲೆಲ್ಲೋ ಓಡಾಡ್ತೀವಿ, ಎಲ್ಲೆಲ್ಲೋ ಜರ್ನಿ ಮಾಡ್ತೀವಿ, ಯಾರ್ಯಾರೋ ಮನೆಗೆ ಹೋಗ್ತೀವಿ, ಯಾವ್ದೇದೋ ಫಂಕ್ಷನ್ ಇರುತ್ತೆ, ಏನೇನೋ ಇರುತ್ತೆ. ಅರೆ, ಯಾವಾಗ ನನಗೆ ಆ ಅನಂತ ಜೀವಿಗಳ ಹಿಂಸೆಯ ಕಲ್ಪನೆ ಬರುತ್ತೆ, ಆ ಹಿಂಸೆಯ ಕಲ್ಪನೆ ಬಂದ ತಕ್ಷಣ ನನಗೆ ಇಷ್ಟು ಜೀವಿಗಳ ಹಿಂಸೆಯನ್ನ ಮಾಡಿಬಿಟ್ಟು ನಾನು ಆಹಾರ ತಗೊಳ್ಳುವಂಥದ್ದು ಏನಿದೆ ಅನ್ನುವಂತಹ ಕಲ್ಪನೆ ನನಗೆ ಬರಬೇಕಾಗುತ್ತೆ. ಆ ಕಲ್ಪನೆ ಎಲ್ಲಿವರೆಗೆ ಬರೋದಿಲ್ಲ, ಆ ವಿಚಾರ ಎಲ್ಲಿವರೆಗೆ ಬರೋದಿಲ್ಲ, ಅಲ್ಲಿವರೆಗೆ ತ್ಯಾಗ ಹೆಂಗಾಗುತ್ತೆ? ಸರಿಯಾಗಿ ತ್ಯಾಗ ಆಗ್ಬೇಕಾದ್ರೆ ಅದರಲ್ಲಿ ಎಂತಹ ಜೀವಿಗಳ ಹಿಂಸೆ ಆಗುತ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕಿದೆ. ಆಗ ಸಹಜವಾಗಿ ಯಾವ ಅಭಕ್ಷ್ಯ ಇದೆ ಅದು ಬಿಟ್ಟು ಹೋಗುತ್ತೆ. ನಾವು ಕೂಡ ಅನೇಕ ಕಡೆಗೆ ಜರ್ನಿ ಮಾಡ್ತೇವೆ, ಅನೇಕ ಕಡೆಗೆ ಹೋಗುತ್ತೇವೆ. ಸುಮಾರು ಜನ ಕೇಳ್ತಾರೆ,
ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಮ್ಮ ಜೀವನದಲ್ಲೂ ಕೂಡ ಯಾವುದಿದೆ ಅದು ನಮ್ಮ ಒಂದು ವೀಕ್ನೆಸ್ ಇಂದ ಅದು ಇದೆ ಹೊರತು ಅಸಾಧ್ಯ ಇದ್ದದ್ದು ಯಾವುದೂ ಇಲ್ಲ. ಎಲ್ಲ ಸಾಧ್ಯ ಇದೆ. ನಾವು ಮನಸ್ಸು ಮಾಡಬೇಕು ಅಷ್ಟೇ. ನಮಗೆ ಆ ಜೀವಿಗಳ ಒಂದು ಹಿಂಸೆಯನ್ನ ಮಾಡಬಾರ್ದು ಅನ್ನತಕ್ಕಂತಹ ಒಂದು ಭಾವ, ಕರುಣಾಭಾವ ಅಂತರಂಗದಲ್ಲಿ ಮೂಡಿ ಬರಬೇಕು ಅಷ್ಟೇ. ಮನುಷ್ಯ ಜೀವ ಏನಕ್ಕಿದೆ? ಊಟ ಮಾಡ್ಲಿಕ್ಕಿದೆಯೇನು? ವಿಚಾರ ಹೊಟ್ಟೆ ತುಂಬಲಿಕ್ಕೆ ಊಟ ಮಾಡ್ತೇವೆ ಸರಿ ಆದ್ರೆ ಎಷ್ಟರ ಮಟ್ಟಿಗೆ, ಯಾವ ಆಧಾರದ ಮೇಲೆ? ಅನಂತ ಜೀವಿಗಳ ಹಿಂಸೆಯನ್ನ ಮಾಡೋ ಒಂದು ಇದು ಬೇಕಾಗಿಲ್ಲ, ಅಥವಾ ತ್ರಸಜೀವಿಗಳ ಹಿಂಸೆಯನ್ನ ಮಾಡೋದು ಬೇಕಾಗಿಲ್ಲ. ಅಭಕ್ಷ್ಯ ಯಾವುದಕ್ಕಂತಾರೆ? ಯಾವುದು ತಿನ್ನಲಿಕ್ಕೆ ಯೋಗ್ಯ ಇಲ್ಲ. ಅಭಕ್ಷ್ಯ ಯಾವುದು ತಿನ್ಲಿಕ್ಕೆ ಯೋಗ್ಯ ಇಲ್ಲ ಅಂದ್ರೆ ಏನು? ಯಾವ ವಸ್ತುಗಳನ್ನ ಸೇವಿಸೋದ್ರಿಂದ, ಏನ್ ಹೇಳ್ತಾರೆ, ಯಾವ ವಸ್ತುಗಳ ಸೇವನೆ ಮಾಡೋದ್ರಿಂದ ತ್ರಸಜೀವಿಗಳ ಘಾತ ಆಗುತ್ತೆ. ಮೊದಲನೇ ಪಾಯಿಂಟ್ ಏನ್ ಹೇಳ್ತಾರೆ? ಅಭಕ್ಷ್ಯ ಯಾವುದಕ್ಕನ್ನೋದು, ಯಾವ ವಸ್ತುಗಳ ಸೇವನೆ ಮಾಡೋದ್ರಿಂದ ತ್ರಸಜೀವಿಗಳ ಘಾತ ಆಗುತ್ತೆ, ಅದು ಅಭಕ್ಷ್ಯ ಇದೆ. ಎರಡನೇದು, ಯಾವ ವಸ್ತುಗಳ ಸೇವನೆ ಮಾಡೋದ್ರಿಂದ ಅನೇಕ ಸ್ಥಾವರ ಜೀವಿಗಳ ಹಿಂಸೆ ಆಗುತ್ತೆ, ಅದಕ್ಕೆ ಅಭಕ್ಷ್ಯ ಅಂತಾರೆ. ಯಾವ ವಸ್ತುಗಳ ಸೇವನೆ ಮಾಡೋದ್ರಿಂದ ಅನೇಕ ಸ್ಥಾವರ ಜೀವಿಗಳ ಹಿಂಸೆ ಆಗುತ್ತೆ, ಅವುಗಳಿಗೆ ಅಭಕ್ಷ್ಯ ಅಂತಾರೆ. ಇನ್ನು ಮೂರನೇದು, ಯಾವ ವಸ್ತುಗಳ ಸೇವನೆಯಿಂದ ನಶೆ ಉಂಟಾಗುತ್ತೆ. ನಾವು ನಿನ್ನೆ ಮಧ್ಯದಲ್ಲಿ ನೋಡಿದ್ವಿ. ನಶೆಯನ್ನ ಉಂಟು ಮಾಡ್ತಕ್ಕಂಥದ್ದು ಅಭಕ್ಷ್ಯ ಇದೆ. ಮತ್ತೆ ಯಾವುದನ್ನ ಸೇವನೆ ಮಾಡ್ಲಿಕ್ಕೆ ಉತ್ತಮ ಪುರುಷರು ಯೋಗ್ಯ ಅಂತ ಅನ್ಕೊಂಡಿಲ್ಲ, ಯಾವುದು ಶ್ರೇಷ್ಠ ವ್ಯಕ್ತಿಗಳ ಸೇವನೆ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ, ಲೋಕನಿಂದ್ಯ ಇದೆ, ಅದು ಅಭಕ್ಷ್ಯ ಇದೆ. ಮತ್ತೆ ಐದನೇ ಪಾಯಿಂಟ್ ಏನು? ಯಾವುದು ನಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ, ಅದು ಅಭಕ್ಷ್ಯ. ಇದು 5 ವಿಚಾರಗಳು ಅಭಕ್ಷ್ಯದಲ್ಲಿ ನಾವು ಜ್ಞಾಪಕ ಇಟ್ಕೊಳ್ಳೋದಿದೆ. ನನ್ನ 5 ಪ್ರಕಾರದ ಅಭಕ್ಷ್ಯ ಇದೆ, ಅದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋದಿದೆ. ಅಭಕ್ಷ್ಯಗಳು ಎಷ್ಟು ಪ್ರಕಾರದಿದೆ? ಸಾಮಾನ್ಯವಾಗಿ ಹಾಗೆ ನೋಡಿದ್ರೆ 22 ಪ್ರಕಾರದ ಅಭಕ್ಷ್ಯಗಳಿದೆ. ಮತ್ತೆ ಇನ್ನು ನೋಡಿದ್ರೆ ಇನ್ನೂ ಅನೇಕ ಅಭಕ್ಷ್ಯ ಪದಾರ್ಥಗಳಿದೆ. ಆದ್ರೆ ಸಾಮಾನ್ಯವಾಗಿ 5 ಪ್ರಕಾರದ ಅಭಕ್ಷ್ಯಗಳಿದೆ. 5 ಪ್ರಕಾರದ ಅಭಕ್ಷ್ಯಗಳು ಯಾವ್ಯಾವುದು? 5 ಪ್ರಕಾರದ ಅಭಕ್ಷ್ಯಗಳು ಯಾವ್ದ್ಯಾವ್ದು? ಮೊದಲನೇ ಅಭಕ್ಷ್ಯ ತ್ರಸಘಾತ. ಮೊದಲನೇ ಅಭಕ್ಷ್ಯದ ಹೆಸರೇನು? ತ್ರಸಘಾತ. ತ್ರಸಜೀವಿಗಳ ಘಾತ ಮಾಡುವಂಥದ್ದು ತ್ರಸಘಾತ. ಎರಡನೇ ಅಭಕ್ಷ್ಯದ ಹೆಸರು ಬಹುಘಾತ್. ಬಹುಘಾತ್ ಅಂದ್ರೆ ಅನೇಕ ಜೀವಿಗಳ ಹಿಂಸೆ ಮಾಡ್ತಕ್ಕ, ಅನೇಕ ಸ್ಥಾವರ ಜೀವಿಗಳ ಹಿಂಸೆ ಆಗುವಂಥದ್ದು ಬಹುಘಾತ್. ಒಂದನೇದು ತ್ರಸಘಾತ್, ಎರಡನೇದು ಬಹುಘಾತ್, ಮೂರನೇದು ಅನುಪಸೇವ್ಯ. ಮೂರನೇದು ಯಾವುದು? ಅನುಪಸೇವ್ಯ. ಇದೆಲ್ಲ ನಮ್ಮೆಲ್ಲರಿಗೂ ಜ್ಞಾಪಕ ಇರಬೇಕು. ಇದು ಯಾವತ್ತೂ ಮರೆಯೋ ವಿಚಾರಗಳಿಲ್ಲ. ಎಲ್ಲ ಅತ್ಯಂತ ಬೇಸಿಕ್ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಎಲ್ಲಾ ಸಮಯದಲ್ಲೂ ಜ್ಞಾಪಕ ಇರಬೇಕು ಈ ಪರಿಭಾಷೆಗಳು. ಅಭಕ್ಷ್ಯ ಅಂದ ತಕ್ಷಣ 5 ಪ್ರಕಾರದ ಅಭಕ್ಷ್ಯಗಳು ಕಣ್ಣು ಮುಂದೆ ಬರಬೇಕು. ತ್ರಸಘಾತ್, ಬಹುಘಾತ್, ಆಮೇಲೆ ಅನುಪಸೇವ್ಯ. ನಾಲ್ಕನೇದು ನಶಾಕಾರಕ್, ನಶೆಯನ್ನು ಉಂಟು ಮಾಡುವಂಥದ್ದು. ಐದನೇದು ಅನಿಷ್ಟ ಅಭಕ್ಷ್ಯ. ಅನಿಷ್ಟ ಅಂತ ಹೇಳಿದ್ರೆ ಯಾವುದು ಹಾನಿಯನ್ನು ಉಂಟು. ಒಂದೊಂದ್ರ ನಾವು ಚರ್ಚೆ ಮಾಡೋದಿದೆ. ಮೊದಲನೇ ಅಭಕ್ಷ್ಯದ ಹೆಸರೇನು? ತ್ರಸಘಾತ. ತ್ರಸಘಾತ ಅಂದ್ರೆ ಏನು? ಯಾವ ವಸ್ತುವನ್ನ ಸೇವಿಸೋದ್ರಲ್ಲಿ ತ್ರಸಜೀವಿಗಳ ಘಾತ ಆಗುತ್ತೆ, ಅದರ ಹೆಸರು ತ್ರಸಘಾತ ಅಭಕ್ಷ್ಯ ಇದೆ. ತ್ರಸಘಾತ ಅಭಕ್ಷ್ಯದಲ್ಲಿ ಯಾವ್ದ್ಯಾವ್ದು ಬರುತ್ತೆ? ನಾವು ಮಾಂಸದ ಪರಿಭಾಷೆಯನ್ನು ನೋಡಿದ್ವಲ್ಲ. 2 ಇಂದ್ರಿಯದಿಂದ ಎಲ್ಲಾ ಜೀವಿಗಳ ಶರೀರ ಮಾಂಸ ಇದೆ. ಹಾಗಾದ್ರೆ 2 ಇಂದ್ರಿಯದಿಂದ ಮುಂದಿನ ಯಾವ ಜೀವಿಗಳ ಹಿಂಸೆ ಆಗುತ್ತಾ ಇದ್ರು ಅದು ಮಾಂಸ ಭಕ್ಷಣ ಇದೆ. ಇದು ಅತಿಶಯೋಕ್ತಿ ಮಾಡ್ತಾ ಇಲ್ಲ ನಾನು, ಇದು ಖಂಡಿತವಾಗ್ಲೂ ಜಿನ್ವಾಣಿಯ ಪ್ರಕಾರ ಮಾಂಸ ಭಕ್ಷಣ ಇದೆ. ನಾವು ರಾತ್ರಿ ಊಟ ಮಾಡ್ತಾ ಇದ್ದೇವೆ. ರಾತ್ರಿ ಊಟ ಮಾಡುವಾಗ ಮಾಡೋದಿಲ್ಲ ನಾವು, ಆದ್ರೆ ಯಾರು ಮಾಡ್ತಾರೆ ಅವ್ರ ಬಗ್ಗೆ. ಯಾವಾಗ ಮಾಡ್ತೇವೆ ಆಗ ಯಾವ್ದಾದ್ರು ಚಿಕ್ಕ ಹುಳಗಳೆಲ್ಲ ಬಿದ್ದು ಊಟ ಮಾಡ್ತಾ ಇದ್ದೇವೆ. ಏನಾಯ್ತು? ಮಾಂಸ ಭಕ್ಷಣೆ ಪಾಪ ಬಂದ ಆಗ್ತಾ ಇದೆ. ಮಾಂಸ ಭಕ್ಷಣೆ
ಏನ ಅಥವಾ ಲಾನ್ ಅಲ್ಲಿ ಕೂತ್ಕೊಂಡಿರ್ತೇವೆ, ಲೈಟ್ ಬೆಳಕು ಕೆಳಗಡೆ ಕೂತ್ಕೊಂಡಿರ್ತೇವೆ, ಮಾಂಸ ಭಕ್ಷಣೆ ಪಾಪ ಬಂದ ಆಗ್ತಾ ಇದೆ. ಅದಕ್ಕೋಸ್ಕರ ರಾತ್ರಿ ಭೋಜನಕ್ಕೆ ಮಾಂಸ ಭಕ್ಷಣೆ ಸಮಾನವಾಗಿ ಹೇಳಿದ್ದಾರೆ. ಹಾಗಾದ್ರೆ ನಾವು ಸಾವಧಾನವಾಗಿ ಇರ್ಬೇಕಲ್ಲ. ಈ ಯಾವತ್ ರಸಘಾತ ಅಭಕ್ಷ ಇದೆಯಲ್ಲ, ಇದರಲ್ಲಿ ಮುಖ್ಯವಾಗಿ 5 ಉದುಂಬರ ಫಲಗಳು ಬರುತ್ತೆ. ನಿನ್ನೆ ನಾವು ಚರ್ಚೆ ಮಾಡಿದ್ವಲ್ಲ. ಕನ್ನಡದಲ್ಲಿ ಓದಿದವರಿಗೆ ಸ್ವಲ್ಪ ಸಂದೇಹ ಉಂಟಾಗುತ್ತೆ. ಹಲಸಿನ ಹಣ್ಣಿನ ಮೇಲೆ ಸಂದೇಹ ಉಂಟಾಗುತ್ತೆ, ಪಪಾಯ ಹಣ್ಣಿನ ಮೇಲೆ ಸಂದೇಹ ಉಂಟಾಗುತ್ತೆ. ಅನೇಕ ಯಾವ ಅಭಕ್ಷಗಳಿದೆ. ಈ ಯಾವ ಕಟುಮರ ಫಲ ಇದೆಯಲ್ಲ, ಇದರಲ್ಲಿ ಹಲಸಿನ ಹಣ್ಣು ಬರುತ್ತೆ. ಆಮೇಲೆ ಅನೇಕ ಬಹುಬೀಜ ಅಂತ ನಾವು ಯಾವ್ದಕ್ಕಂತೀವಿ, ಬಹುಬೀಜದ ಶ್ರೇಣಿಯಲ್ಲೂ ಕೂಡ ಬರುತ್ತೆ. ಅದರಲ್ಲಿ ತ್ರಸಜೀವಿಗಳ ಒಂದು ಉತ್ಪನ್ನ ಆಗತಕ್ಕಂತಹ ಸಾಧ್ಯತೆ ಏನು, ನಾವು ಅನೇಕ ಸಲ ನೋಡ್ತೇವೆ ಕಣ್ಣಾರೆ. ಏನ ಕಾಯಿ ಇದ್ದಾಗ್ಲಂತೂ ಪ್ರತ್ಯಕ್ಷವಾಗಿ ಕಾಣಿಸುತ್ತೆ. ಹಾಗಾಗಿ ಅದು ತ್ರಸಜೀವಿಗಳ ಘಾತ ಇರೋದ್ರಿಂದ ಅಭಕ್ಷ ಇದೆ. ಇನ್ನು ಮುಂದೆ ನಮಗೇನ್ ಅನ್ಸುತ್ತೆ, ಅಭಕ್ಷ ಇದ್ರೆ ಏನಾಯ್ತು, ನನಗೆ ಇಷ್ಟ ಇದೆಯಲ್ಲ, ನನಗೆ ಇಷ್ಟ ಇದ್ಮೇಲೆ ನಾನು ತಿಂತೇನೆ. ಅರೆ ನಿನಗೆ ಇಷ್ಟ ಇದೆ, ನಿನಗೆ ಏನೇನು ಇಷ್ಟ ಇಲ್ಲ. ನಮ್ಗೆ ಏನೇನು ಇಷ್ಟ ಆಗೋದಿಲ್ಲ, ಅನೇಕ ವಿಚಾರಗಳು, ಅಜ್ಞಾನಿಗೆ ಅನೇಕ ವಿಚಾರಗಳು ಇಷ್ಟ ಆಗುತ್ತವೆ. ಮತ್ತು ಸೇವನೆ ಎಲ್ಲಾ ತರ ಸೇವನೆ ಮಾಡ್ತಾ ಇರ್ತೇವೆ. ನಾವ್ ಜಾಸ್ತಿ ಜಂಜಾಟದಲ್ಲಿ ಎಲ್ಲ ಬೀಳೋದಿಲ್ಲ, ಏನೇನಿದೆ ಎಲ್ಲಾ ಸೇವನೆ ಮಾಡ್ತೇವೆ ಅಂತ ಅನ್ನೋರು ತುಂಬಾ ಜನ ಇದ್ದಾರೆ. ಏನೇನು ಎಲ್ಲಾ ಸೇವನೆ ಮಾಡೋ ನಮಗೇನಾದ್ರೂ ಒಂದು ಸ್ವಲ್ಪನಾದ್ರೂ ಅರಿವಿದೆಯೇನೋ ಏನನ್ನ ಸೇವನೆ ಮಾಡ್ತಾ ಇದ್ದೀವಿ ಅಂತ? ಯಾರಿಗೆ ಇಷ್ಟು ಅರಿವಿಲ್ಲ ಅವನು ವಿಚಾರನೆ ಇಲ್ಲದೆ ಇರುವಂತಹ ಪಶು ಇದ್ದಾನೆ. ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅನ್ನುವಂತಹ ಜ್ಞಾನ ಯಾರಿಗಿಲ್ಲ, ಅವನಿಗೆ ಇನ್ನೇನು ಅನ್ಬೋದು? ನನಗಿಷ್ಟ ಯಾವ್ದಿದೆ ಅದನ್ನೆಲ್ಲ ತಿನ್ನಲಿಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ? ಏನಿಷ್ಟ ಇಲ್ಲ ಆಗೋದಿಲ್ಲ ಜೀವಕ್ಕೆ. ಜೀವದ ಮೋಹ ಅಷ್ಟು ಭಯಂಕರ ಇದೆ. ಚಿಕ್ಕ ಮಕ್ಳು ಇರ್ತಾವಲ್ಲ, ಚಿಕ್ಕ ಮಕ್ಳು ಏನ್ ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕುತ್ತಾ ಇರ್ತವೆ. ಏನ್ ಮಾಡೋದು, ಬಾಯಿಗೆ ಹಾಕ್ಲಿಕ್ಕೆ ಬಿಟ್ಬಿಡೋದು. ಅಲ್ಲಿ ಹೋದ್ರೆ ಚಪ್ಪಿ ಸಿಕ್ಕರೆ ಅದನ್ನೇ ಬಾಯಿಗೆ ಹಾಕುತ್ತದೆ, ಅಲ್ಲಿ ಇನ್ನೊಂದೇನೋ ಬಿದ್ದಿದ್ರೆ ಅದನ್ನೇ ಬಾಯಿಗೆ ಹಾಕೊಳ್ಳುತ್ತೆ. ಕೆಳಗಡೆ ಬಿದ್ದಿದ್ದೆಲ್ಲ ತಿನ್ಲಿಕ್ಕೆ ಶುರು ಮಾಡುತ್ತೆ. ಮಗು ಗೊತ್ತಾಗೋದಿಲ್ಲ. ಏನ್ ಮಾಡೋದು? ಬಿಟ್ಬಿಡೋದು. ಏನ್ ಮಾಡ್ತೀವಿ ನಾವು? ಹಾಗೇನೆ ಜಿನವಾಣಿ ಹೇಳ್ತಾ ಇದೆ, ಅಜ್ಞಾನಿ ಇದು ಎಲ್ಲ ಭಕ್ಷ ಇಲ್ಲ, ಇದು ಅಭಕ್ಷ ಇದೆ, ತಿನ್ಬೇಡ ನೀನು. ನಿನಗೆ ಇಷ್ಟ ಇದೆ ಆದ್ರೂ ಅದು ಅಭಕ್ಷ ಇದೆ. ಹಾಗಾದ್ರೆ ಅಭಕ್ಷ ಇದೆ, ಹಾಗಾಗಿ ತ್ಯಾಗ ಮಾಡಲಿಕ್ಕೆ ಯೋಗ್ಯ ಇದೆ. ಈ ತ್ರಸಘಾತದಲ್ಲಿ ಯಾವ ಈ ಉದುಂಬರ ಫಲಗಳಿದೆ ಇವೆಲ್ಲ ತ್ರಸಘಾತ ಅಭಕ್ಷದಲ್ಲಿ ಬಂದ್ಬಿಡುತ್ತೆ. ಇದಾದ ಮೇಲೆ ಬಹುಘಾತ ಸ್ವಲ್ಪ ಚರ್ಚೆ ಮಾಡೋದಿದೆ ನಾವು. ತ್ರಸಘಾತದಲ್ಲಿ ಇನ್ನೊಂದು ವಿಶೇಷವಾಗಿ ಯಾವುದು ಬರುತ್ತೆ? ದ್ವಿದಲದ ಚರ್ಚೆ ನಾನು ಮಾಡಿದ್ದೆ. ನಮ್ಮ ಬೇಸಿಕ್ ಸ್ವಾಧ್ಯಾಯ ನಡೆಯೋಕ್ಕಿಂತ ಮುಂಚಿನ ಸ್ವಾಧ್ಯಾಯಗಳಲ್ಲಿ ನಾನು ಮಾಡಿದ್ದೆ. ಯಾರ್ಯಾರು ಸೇರ್ಕೊಂಡಿದ್ರು ಅವ್ರಿಗೆ ಜ್ಞಾಪಕ ಇರ್ಬೋದು. ನಾನು ಒಂದು ಪ್ರಸಂಗ ಕೂಡ ಹೇಳಿದ್ದೆ. ಮೂಲ ವಿಚಾರ ಏನಿದೆ? ದ್ವಿದಲದಲ್ಲಿ ಮಾಂಸ ಭಕ್ಷಣೆಯ ಪಾಪ ಬಂದಾಗುತ್ತೆ. ಏನ್ ಹೇಳ್ತಿದ್ದಾರೆ? ಯಾವ ದ್ವಿದಲ ಇದೆಯಲ್ಲ, ದ್ವಿದಲದಲ್ಲಿ ಮಾಂಸ ಭಕ್ಷಣೆಯ ಪಾಪ ಬಂದಾಗುತ್ತೆ. ಮಾಂಸ ಭಕ್ಷಣೆ ನಿಜವಾಗಿ ನಮಗ ಅನ್ಸುತ್ತೇನು? ದ್ವಿದಲ ಗೊತ್ತಾಯ್ತಲ್ಲ, ದ್ವಿದಲ ಯಾವ ಧಾನ್ಯಗಳನ್ನ ಭಾಗ ಮಾಡಿದ್ರೆ ಸರಿ ಸಮಾನಾಗಿ 2 ಭಾಗಗಳಾಗುತ್ತೆ ಅಂತಹ ಧಾನ್ಯಗಳು, ಮುಖ್ಯವಾಗಿ ಬೇಳೆ ಇತ್ಯಾದಿ. ಯಾವುದನ್ನ ಭಾಗ ಮಾಡಿದ್ರೆ ಸಮಾನವಾಗಿ 2 ಭಾಗ ಆಗುತ್ತೆ. ಕಡಲೆಬೇಳೆ, ತೊಗರಿಬೇಳೆ ಇವೆಲ್ಲ ಭಾಗ ಮಾಡಿದ್ರೆ 2 ಭಾಗ ಸಲೀಸಾಗಿ ಸಮಾನ ಆಕಾರದಲ್ಲಿ 2 ಭಾಗ ಆಗುತ್ತೆ. ಇಂತಹ ಯಾವ ದ್ವಿದಲಗಳಿದೆ, ಈ ದ್ವಿದಲಗಳನ್ನ ಗೋರಸದಲ್ಲಿ ಮಿಶ್ರ ಮಾಡಿ, ಗೋರಸದ ಜೊತೆಗೆ, ಗೋರಸ ಅಂದ್ರೆ ಹಾಲಿನಲ್ಲಿ, ಹಾಲು ಬೆಣ್ಣೆ ತುಪ್ಪ ಬಿಟ್ಟು, ತುಪ್ಪ ಹೇಳೋದಿಲ್ಲ, ಮೊಸರು ಮಜ್ಜಿಗೆ ಹಾಲು ಇವುಗಳಲ್ಲಿ ಮಿಕ್ಸ್ ಮಾಡಿ
ಯಾವಾಗ ಅದರ ಜೊತೆಗೆ ನಮ್ಮ ಎಂಜಲು ಸೇರುತ್ತೆ ಆಗ ರಸಜೀವಿಗಳ ಉತ್ಪತ್ತಿ ಆಗುತ್ತೆ. ಏನ್ ಹೇಳ್ತಾರೆ, ಪ್ರತ್ಯಕ್ಷವಾಗಿ ಮಾಡಿ ನೋಡ್ಬೋದು ನಾವು. ಕಡಲೆ ಹಿಟ್ಟು ಅಥವಾ ಇನ್ಯಾವುದೋ ಹಿಟ್ಟನ್ನ ತಗೊಂಡು ಅದರಲ್ಲಿ ಮೊಸರು ಹಾಕಿ ಅದರಲ್ಲಿ ಒಂದ್ ಸ್ವಲ್ಪ ಎಂಜಿಲ್ ಹಾಕಿದ್ರೆ 5 ನಿಮಿಷದಲ್ಲೇ ಪ್ರತ್ಯಕ್ಷವಾಗಿ ಹುಳ ಉತ್ಪನ್ನ ಆಗ್ಲಿಕ್ಕೆ ಶುರು ಆಗುತ್ತೆ. ಪ್ರತ್ಯಕ್ಷ ಮೇ ದಿಖಾಯಿ ದೇಗಾ. ನಮ್ಮ ಸ್ವಾಧ್ಯಾಯದಲ್ಲಿ ನಾನು 2-3 ಸಲ ಚರ್ಚೆ ಮಾಡಿದೆ. ಪ್ರತ್ಯಕ್ಷವಾಗಿ ಕಾಣಿಸುತ್ತೆ. ಹಾಗಾದ್ರೆ ವಾಸ್ತವಿಕವಾಗಿ ಮಾಂಸ ಭಕ್ಷಣೆ ಇದೆ. ಅದು ತ್ರಸಘಾತದಲ್ಲಿ ಬರುತ್ತೆ, ತ್ರಸಘಾತ ಅಭಕ್ಷ ಇದೆ. ಹಾಗಾಗಿ ಯಾವ ಈ ದ್ವಿದಲ ಇದೆ, ಈ ದ್ವಿದಲವಂತೂ ದೂರದಿಂದನೇ ತ್ಯಾಗ ಮಾಡಬೇಕಿದೆ. ನಾವು ನಮ್ಮ ದಕ್ಷಿಣ ಭಾರತದಲ್ಲಿ ಮೊಸರನ್ನ ತಿನ್ನೋ ಪರಂಪರೆ ಇದೆ, ಎಲ್ಲ ತಿಂತೇವೆ, ತಪ್ಪಿಲ್ಲ, ಮೊಸರನ್ನ ತಿನ್ಬೋದು. ಆದ್ರೆ ಏನ್ ಮಾಡ್ತೀವಿ, ಮೊಸರನ್ನ ಮೊದಲು ಅನ್ನ ಸಾರು ತಿಂದಿರ್ತೇವೆ, ಮತ್ತೆ ಅದೇ ತಟ್ಟೆಯಲ್ಲಿ ಮೊಸರನ್ನ ಹಾಕುತ್ತೇವೆ. ಅವಾಗ ಏನಾಯ್ತು, ಮಿಕ್ಸ್ ಆಯ್ತು. ಹಾಗೆ ಮಾಡೋ ಹಾಗಿಲ್ಲ. ನಮಗೆಲ್ಲ ಯಾವ ರೀತಿ ಅಭ್ಯಾಸ ಇರುತ್ತೆ, ಮೊಸರನ್ನ ತಿಂತಾ ಇದ್ರು ಆ ಮೊಸರನ್ನದಲ್ಲಿ ಇನ್ನೊಂಚೂರು ಸಾರು ಹಾಕೋತೆ. ಹೇಳ್ತಾರೆ ಇದು ಅಭಕ್ಷ ಇದೆ, ದ್ವಿದಲ ಇದೆ. ಬೇಳೆಗಳ ಹಾಕಿ ಪಲ್ಯ ಮಾಡೋದು, ಅದ್ರ ಜೊತೆಗೆ ಪುನಃ ಮೊಸರು ಹಾಕ್ಬಿಡೋದು, ದಹಿ ವಡ ಇತ್ಯಾದಿ, ಇದೆಲ್ಲ ಮಾಂಸ ಭಕ್ಷಣೆ ಪಾಪ ಆಗುತ್ತೆ. ಪ್ರತ್ಯಕ್ಷವಾಗಿ ನಾವು ಅದನ್ನ ಪರೀಕ್ಷೆ ಮಾಡಿ ನೋಡ್ಬೋದಿದೆ. ನಿಜವಾಗ್ಲೂ ಮಾಂಸ ಭಕ್ಷಣೆ ಪಾಪ ಆಗುತ್ತೆ. ಇದೇ ರೀತಿಯಾಗಿ ತ್ರಸಘಾತದಲ್ಲಿ ಇನ್ನೇನು ಬರುತ್ತೆ, ದ್ವಿದಲ ಬರುತ್ತೆ, ಪಂಚ ಉದುಂಬರ ಫಲಗಳು ಬರುತ್ತೆ, ರಾತ್ರಿ ಭೋಜನ ಬರುತ್ತೆ. ಅದರ ಜೊತೆಗೆ ಉಪ್ಪಿನಕಾಯಿಗಳು ಎಷ್ಟು ದಿನ ಇಡೋದು, ಉಪ್ಪಿನಕಾಯಿ ತ್ರಸಘಾತದಲ್ಲಿ ಬರುತ್ತೆ. ಏನ್ ಹೇಳ್ತಾರೆ, ತ್ರಸಘಾತ ಅಂದ್ರೆ ಮಾಂಸ ಭಕ್ಷಣೆ ಶ್ರೇಣಿಯಲ್ಲಿ ಬರುತ್ತೆ. 3 ದಿನ ಹಬ್ಬ ಅಂದ್ರೆ 1 ವಾರ ಉಪ್ಪಿನಕಾಯಿ, 2 ತಿಂಗಳು, 3 ತಿಂಗಳು, 6 ತಿಂಗಳು, ವರ್ಷಾನುಗಟ್ಲೆ ಇಟ್ಟಿರ್ತಾರೆ. ಕೊಳುತ್ತೆ, ಎಷ್ಟೆಷ್ಟು ಕೊಳಿಯತ್ತೆ ಅಷ್ಟೆಷ್ಟು ಸ್ವಾದ ಬರುತ್ತೆ. ಏನ್ ಹೇಳ್ತಾರೆ, ಹೀಗಿಲ್ಲ ವಿಚಾರ. ಸ್ವಾದ ನಿನಗೆ ಎಲ್ಲಾದ್ರಲ್ಲೂ ಬರುತ್ತೆ, ಯಾವ್ದ್ರಲ್ಲಿ ಸ್ವಾದ ಬರುವುದಿಲ್ಲ ನನಗೆ. ಆದ್ರೆ ನಿಜವಾಗ್ಲೂ ಮಾಂಸ ಭಕ್ಷಣೆ ಪಾಪ ಇದೆ ಅದರಲ್ಲಿ. ನಾನು ಯಾವಾಗ ಮಾಂಸ ಭಕ್ಷಣೆ ಅಂತ ಹೇಳ್ತಾ ಇದ್ದೇನೆ, ಈಗಲೂ ಕೂಡ ಎಲ್ಲರಿಗೂ ಅತಿಶಯೋಕ್ತಿ ಅನ್ನಿಸ್ತಾ ಇರಬಹುದು. ಇದರಲ್ಲಿ ಅತಿಶಯೋಕ್ತಿ ಇಲ್ಲ. ದ್ವಿಇಂದ್ರಿಯ ತೀಂದ್ರಿಯ ಜೀವಿಗಳು ಉತ್ಪನ್ನ ಆಗುತ್ತೆ ಉಪ್ಪಿನಕಾಯಿಯಲ್ಲಿ. ಹಾಗಾದ್ರೆ ಏನ್ ಮಾಡೋದು, ಆ ಶ್ರೇಣಿಯಲ್ಲಿ ಬರುತ್ತೆ ಅದು. ದ್ವಿದಲದಲ್ಲಿ ತ್ರಸಜೀವಿಗಳು ಉತ್ಪನ್ನ ಆಗುತ್ತೆ, ಹಾಗಾಗಿ ಆ ಶ್ರೇಣಿಯಲ್ಲಿ ಬರುತ್ತೆ ಅದು. ಹಾಗಾಗಿ ಇದು ತ್ರಸಘಾತ ಅಭಕ್ಷ ಇದೆ. ತ್ರಸಘಾತ ಅಭಕ್ಷದಲ್ಲಿ ಇವೆಲ್ಲ ಬರುತ್ತೆ. ಇನ್ನದಾದ್ಮೇಲೆ ಬಹುಘಾತ್ ಯಾವ್ದಕ್ಕಂತೀವಿ, ಬಹುಘಾತ್ ಅಂದ್ರೆ ಯಾವ ವಸ್ತುಗಳ ಸೇವನೆಯಿಂದ ಅನೇಕ ಸ್ಥಾವರ ಜೀವಿಗಳ ಹಿಂಸೆ ಆಗುತ್ತೆ. ತ್ರಸಜೀವಿಗಳು ಗೊತ್ತಾಯ್ತಲ್ಲ, ದ್ವಿಇಂದ್ರಿ ತೀಂದ್ರಿ ಚತುರಿಂದ್ರಿ ಪಂಚೇಂದ್ರಿ ಎಲ್ಲ ತ್ರಸಜೀವಿಗಳು. ಸ್ಥಾವರ ಜೀವಿಗಳಂದ್ರೆ ಏಕೇಂದ್ರಿಯ ಜೀವಿಗಳು, ಪೃಥ್ವಿ ಜಲ ಅಗ್ನಿ ವಾಯು ವನಸ್ಪತಿ. ಯಾವುಗಳ ಸೇವನೆಯಿಂದ ಅನೇಕ ಸ್ಥಾವರ ಜೀವಿಗಳ ಹಿಂಸೆ ಆಗುತ್ತೆ, ಅವುಗಳಿಗೆ ನಾವೇನಂತೀವಿ, ಅವುಗಳಿಗೆ ನಾವು ಬಹುಘಾತ ಅಭಕ್ಷ ಅಂತ ಕರಿತೇವೆ. ಉದಾಹರಣೆಗೆ ಕಂದಮೂಲಗಳಲ್ಲಿ ಅನೇಕ ಸ್ಥಾವರ ಜೀವಿಗಳ ಹಿಂಸೆ ಆಗುತ್ತೆ. ತಮಸ್ ಆಹಾರ ಅಂತ ಕರಿತೀವಲ್ಲ, ತಮಸ್ ಆಹಾರ ಅಂದ್ರೆ ತಮ ಅಂತ ಹೇಳಿದ್ರೆ ಅಂಧಕಾರ, ಕತ್ಲೆ. ಯಾವುವುಗಳು ಕತ್ತಲೆಯಲ್ಲಿ ಬೆಳೀತವೆ. ಕತ್ತಲೆಯಲ್ಲಿ ಅಂದ್ರೆ ಸೂರ್ಯನ ಬೆಳಕು ಎಲ್ಲಿ ಹೋಗೋದಿಲ್ಲ, ಭೂಮಿ ಒಳಗಡೆ ಗಡ್ಡೆ ಗೆಣಸು ಎಲ್ಲ ಭೂಮಿ ಒಳಗಡೆ ಬೆಳೆಯುತ್ತೆ. ಅಂದ್ರೆ ಅಲ್ಲಿ ಸೂರ್ಯನ ಬೆಳಕು ನೇರವಾಗಿ ಹೋಗೋದಿಲ್ಲ, ರೀಚ್ ಆಗೋದಿಲ್ಲ ಸೂರ್ಯನ ಬೆಳಕು. ಯಾವ ವಸ್ತುಗಳು ಅಂಧಕಾರದಲ್ಲಿ ಬೆಳೀತವೆ, ತಮದಲ್ಲಿ ಬೆಳೀತವೆ, ಅಂತಹ ಆಹಾರವನ್ನ ಸೇವನೆ ಮಾಡೋದು ತಾಮಸಿಕ ಭೋಜನ ಇದೆ. ಅದಕ್ಕೆ ತಾಮಸಿಕ ಭೋಜನ ಅಂತ ಕರೀತಾರೆ. ತಾಮಸಿಕ ಅಂದ್ರೆ ಅತ್ಯಂತ ಗೃದ್ಧತೆಯನ್ನು ಉಂಟು ಮಾಡುವಂತದ್ದಿದೆ, ಅತ್ಯಂತ ಏನ್ ಹೇಳ್ತಾರೆ, ರಾಗವನ್ನ ಉತ್ಪನ್ನ ಮಾಡುವಂತದ್ದಿದೆ. ಅದಕ್ಕೆ ಅದು ಬಹುಘಾತ ಅಭಕ್ಷ ಇದೆ. अच्छा विचार करो,
ಬಹುಘಾತ ಅಭಕ್ಷ ದೊಡ್ಡದಿದೆಯೋ ತ್ರಸಘಾತ ಅಭಕ್ಷ ದೊಡ್ಡದಿದೆಯೋ? ಎರಡು ಅಭಕ್ಷನೇ ಇದೆ, ನಾನು ಯಾವುದನ್ನ ತಿನ್ನಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಎರಡು ಅಭಕ್ಷ ಇದೆ, ಆದ್ರೆ ಎರಡರಲ್ಲಿ ಯಾವುದು ದೊಡ್ಡದಿದೆ? ತ್ರಸಘಾತ ದೊಡ್ಡದಿದೆಯೋ ಬಹುಘಾತ ದೊಡ್ಡದಿದೆಯೋ? ಯಾವ್ದು ದೊಡ್ಡದಿದೆ? ಬಹುಘಾತ ಅಭಕ್ಷ ದೊಡ್ಡದಿದೆ. ಯಾವುದು ಬಹುಘಾತ ಅಭಕ್ಷ ಇದೆ, ಸಾರಿ ತ್ರಸಘಾತ ಅಭಕ್ಷ ಇದೆ, ಅದು ಬಹುಘಾತಕ್ಕಿಂತ ದೊಡ್ಡದಿದೆ. ಯಾಕಂದ್ರೆ ತ್ರಸಘಾತ ಅಭಕ್ಷದಲ್ಲಿ ತ್ರಸಜೀವಿಗಳ ಹಿಂಸೆ ಆಗುತ್ತಾ ಇದೆ, ಬಹುಘಾತದಲ್ಲಿ ಕೇವಲ ಸ್ಥಾವರ ಜೀವಿಗಳ ಹಿಂಸೆ ಆಗುತ್ತಾ ಇದೆ. ನಾನು ನಿನ್ನೆ ಹೇಳಿದ್ನಲ್ಲ, ಯಾವ ಕಂದುಮೂಲ ಇದೆ, ಪೊಟ್ಯಾಟೊ ಇದೆ ಇತ್ಯಾದಿ. ಪೊಟ್ಯಾಟೊ ಮಾಂಸಾಹಾರನೋ ಶಾಕಾಹಾರನೋ? ಪೊಟ್ಯಾಟೊ ಶಾಕಾಹಾರ ಇದೆ, ಆದ್ರೆ ದ್ವಿದಳ ಶಾಕಾಹಾರನೋ ಮಾಂಸಾಹಾರನೋ? ದ್ವಿದಳ ಮಾಂಸಾಹಾರ ಇದೆ. ಏನ್ ಹೇಳ್ತಿದ್ದಾರೆ? ಎರಡರಲ್ಲಿ ವ್ಯತ್ಯಾಸ ಅರ್ಥ ಆಗ್ತಿದೆ. ಯಾವುದು ದೊಡ್ಡದಿದೆ? ನಾನು ಯಾವುದು ಭಕ್ಷ್ಯ ಇದೆ ಅಂತ ಹೇಳ್ತಿಲ್ಲ, ಎರಡೂ ಅಭಕ್ಷ್ಯ ಇದೆ. ಆದ್ರೆ ತ್ರಸಘಾತದಲ್ಲಿ ಬರುವಂತಹ ಯಾವ ವಿಚಾರಗಳಿದೆ ಅದರಲ್ಲಿ ಅಧಿಕ ಹಿಂಸೆ ಇದೆ, ಮಾಂಸಾಹಾರದ ಪಾಪ ಬಂದ ಆಗುತ್ತಾ ಇದೆ. ಆದ್ರೆ ಬಹುಘಾತದಲ್ಲಿ ಕೇವಲ ಸ್ಥಾವರ ಜೀವಿಗಳ ಹಿಂಸೆ ಆಗುತ್ತಾ ಇದೆ, ಅದರಲ್ಲಿ ತ್ರಸಜೀವಿಗಳ ಹಿಂಸೆ ಆಗುತ್ತಾ ಇಲ್ಲ. ನಾನು ಕಂದಮೂಲಗಳನ್ನ ತಿಂದ್ರೆ ಅನೇಕ ಸ್ಥಾವರ ಜೀವಿಗಳ ಹಿಂಸೆ ಆಗುತ್ತಾ ಇದೆ, ಆದ್ರೆ ತ್ರಸಜೀವಿಗಳ ಹಿಂಸೆ ಆಗುತ್ತಾ ಇಲ್ಲ. ಏನ್ ಹೇಳ್ತಾರೆ? ಹಾಗಾದ್ರೆ ಸ್ಥಾವರ ಜೀವಿಗಳಿಗಿಂತ ತ್ರಸಜೀವಿಗಳ ಹಿಂಸೆ ದೊಡ್ಡದಿದೆ. ಹಾಗಾಗಿ ಬಹುಘಾತಕ್ಕಿಂತ ತ್ರಸಘಾತ ಇನ್ನೂ ದೊಡ್ಡದಿದೆ. ನಾನು ಹೇಳಿದ್ದೆ ನಿನ್ನೆ, ಶಾಕಾಹಾರ, ಸಸ್ಯಾಹಾರ ಮತ್ತು ಮಾಂಸಾಹಾರ. ಶಾಕಾಹಾರ ಸಸ್ಯಾಹಾರ ಎರಡೂ ಓಕೆ, ಆದ್ರೆ ಮಾಂಸಾಹಾರ ಹೇಳ್ತಾರೆ ಇದು ಯೋಗ್ಯ ಇಲ್ಲ. ಇದಕ್ಕೆ ಬಹುಘಾತ ಅಂತೇವೆ. ಎಲ್ಲಾ ಕಂದುಮೂಲಗಳು ಬಹುಘಾತದ ಒಂದು ಶ್ರೇಣಿಯಲ್ಲಿ ಬಂದುಬಿಡುತ್ತೆ. ಇನ್ನ ಅದಾದ್ಮೇಲೆ ಯಾವುದು ತ್ರಸಘಾತ್, ಬಹುಘಾತ್, ಅದಾದ್ಮೇಲೆ ಅನುಪಸೇವ್ಯ. ಅನುಪಸೇವ್ಯ ಯಾವುದಕ್ಕನ್ನೋದು? ಯಾವುದು ಉತ್ತಮ ಪುರುಷರು ಭಕ್ಷಣೆ ಮಾಡ್ಲಿಕ್ಕೆ ಯೋಗ್ಯ ಅಂತ ತಿಳಿಯೋದಿಲ್ಲ, ಲೋಕನಿಂದ್ಯವಾದ ವಿಚಾರಗಳು, ಮಲಮೂತ್ರ ಇತ್ಯಾದಿಗಳ ಸೇವನೆ. ಏನ ಮುರಾರ್ಜಿ ದೇಸಾಯಿ ಫೇಮಸ್ ಇದ್ದಾರೆ ಮೂತ್ರ ಸೇವನೆ ಮಾಡ್ಲಿಕ್ಕೆ. ಇಂಥ ಅನೇಕ ವಿಚಾರಗಳನ್ನ ನಾವು ಪ್ರಪಂಚದಲ್ಲಿ ನೋಡ್ತೇವಲ್ಲ. ಯದ್ಯಪಿ ಸಾಮಾನ್ಯವಾಗಿ ಯಾರು ಭಕ್ಷಣೆ ಮಾಡೋದಿಲ್ಲ, ಆದ್ರೆ ಈಗ ಗೋಮೂತ್ರ ಇದೆ, ಏನ ಲೋಕನಿಂದ್ಯ ಇದೆ. ಕೆಲವೊಂದ್ ಕಡೆ ಲೋಕನಿಂದ್ಯ ಇಲ್ಲ, ಕೆಲವೊಂದ್ ಕಡೆ ಲೋಕನಿಂದ್ಯ ಇದೆ. ಅನೇಕ ವಿಚಾರಗಳು. ಈ ತರ ಯಾವ ಲೋಕನಿಂದ್ಯ ವಿಚಾರಗಳಿದೆ ಅಂತಹ ವಸ್ತುಗಳನ್ನ ಗ್ರಹಣೆ ಮಾಡೋದು ಅದೇನಿದೆ, ಅದು ವಾಸ್ತವಿಕವಾಗಿ ಅನುಪಸೇವ್ಯ ಅಭಕ್ಷ. ಉಪಸೇವ್ಯ ಅಂದ್ರೆ ತಿನ್ನಲಿಕ್ಕೆ ಯೋಗ್ಯ, ಅನುಪಸೇವ್ಯ ಅಂದ್ರೆ ಯಾವುದು ತಿನ್ನಲಿಕ್ಕೆ ಯೋಗ್ಯ ಇಲ್ಲ. ಅದಕ್ಕೆ ನಾವು ಅನುಪಸೇವ್ಯ ಅಭಕ್ಷ ಅಂತ ಕರಿತೇವೆ. ಅದಾದ್ಮೇಲೆ ನಶಾಕಾರಕದ ಚರ್ಚೆಯನ್ನು ನಾವು ಮಧ್ಯದ ವಿಚಾರದಲ್ಲಿ ಮಾಡಿದ್ದೇವೆ. ಹಾಗಾಗಿ ನಾನು ಮತ್ತಷ್ಟು ಚರ್ಚೆಯನ್ನ ಮಾಡೋದಿಲ್ಲ. ನಶಾಕಾರಕ ಅಭಕ್ಷೆಯಲ್ಲಿ ಯಾವ್ಯಾವುದು ನಶೆಯನ್ನ ಉಂಟು ಮಾಡುತ್ತೆ ಅದೆಲ್ಲಾ ಪದಾರ್ಥಗಳು ನಶಾಕಾರಕ ಅಭಕ್ಷದಲ್ಲಿ ಬರುತ್ತೆ. ಇನ್ನದಾದ್ಮೇಲೆ ಅನಿಷ್ಟ ಅಭಕ್ಷ ಯಾವುದಕ್ಕನ್ನೋದು, ಯಾವುದು ನಮ್ಮ ಆರೋಗ್ಯಕ್ಕೆ ಹಿತವನ್ನ ಉಂಟು ಮಾಡೋದಿಲ್ಲ, ನಮ್ಮ ಆರೋಗ್ಯಕ್ಕೆ ಯಾವುದು ಬರೋದಿಲ್ಲ. ಸುಮಾರು ಜನಕ್ಕೆ ಅನೇಕ ವಿಚಾರಗಳ ಅಲರ್ಜಿ ಇರುತ್ತೆ, ಅಂದ್ರೂ ತಿಂತಾರೆ. ಹೇಳ್ತಾರೆ ಇದನ್ನ ತಿಂದ್ರೆ ನನ್ನ ಬಾಡಿಯಲ್ಲಿ ರಿಯಾಕ್ಷನ್ ಆಗುತ್ತೆ ಅಂತ ಗೊತ್ತಿದೆ, ಆದ್ರೂ ತಿಂತಾರೆ. ನಾನು ಹೇಳ್ತೀನಲ್ಲ, ಒಬ್ಬ ವ್ಯಕ್ತಿ ನನಗೆ ಶುಗರ್ ತಿಂದ್ರೆ ಅಲರ್ಜಿ ಇದೆ ಅಂತ ಗೊತ್ತು, ಆದ್ರೂ ವರ್ಷಕ್ಕೊಂದು ಸಲ ಸ್ವೀಟ್ ತಿನ್ನೋದು ಮತ್ತೆ ಅಲರ್ಜಿ ಆದ್ಮೇಲೆ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋದು. ಒಬ್ಬ ರಾಜ ಇದ್ದ, ಅವನಿಗೆ ತಿನ್ನಬೇಕು, ಅನೇಕ ರುಚಿಗಳನ್ನ ನೋಡ್ಬೇಕು ಅಂತ ತುಂಬಾ ಆಸೆ. ಆದ್ರೆ ಹೊಟ್ಟೆ ಚಿಕ್ಕದಲ್ಲ, ಹೊಟ್ಟೆಯಲ್ಲಿ ಎಷ್ಟು ಹೋಗುತ್ತೆ. ಅದಕ್ಕೆ ಅವನೇನ್ ಮಾಡ್ತಾನೆ, ವೈದ್ಯರನ್ನೆಲ್ಲ ಇಟ್ಕೊಂಡಿರ್ತಾನೆ. ಮೊದಲು ಕೂತ್ಕೊಂಡು ಎಲ್ಲ ಆಹಾರ ತಿಂತಾನೆ. ಆಹಾರ ಆದ್ಮೇಲೆ ವೈದ್ಯರಿಗೆಲ್ಲ ಹೇಳಿಬಿಟ್ಟು ಔಷಧಿ ಸೇವನೆ ಮಾಡಿ ವೊಮಿಟ್ ಮಾಡ್ತಾನೆ, ಮತ್ತೆ ಪುನಃ ತಿಂತಾನೆ. ಎಷ್ಟು ತೀವ್ರತೆ ಇದೆ. ಮನುಷ್ಯ ಜೀವನ ತಿನ್ನಲಿಕ್ಕೆ ಸಿಕ್ಕಿಲ್ಲ. ಕಲ್ಯಾಣ ಹೋಗ್ಲಿ, ಎಷ್ಟು ಇಷ್ಟವಾದ ವಿಚಾರಗಳನ್ನ ತಿಂದ್ರೂ ಎಷ್ಟು ಸಮಾಧಾನ ಆಯ್ತು.
ಯಾರಿಗೆ ಎಷ್ಟು ಸಮಾಧಾನ ಆಗಿದೆ ವಿಚಾರ. ಸ್ವಲ್ಪ ನಾವು ಸಮಾಧಾನವಾಗಿ ಕುತ್ಕೊಂಡು ವಿಚಾರ ಮಾಡಬೇಕಾಗುತ್ತೆ. ಯಾವೆಲ್ಲ ಇಷ್ಟು ಪದಾರ್ಥಗಳನ್ನೆಲ್ಲ ನಾನು ಮಾಡ್ಕೊಂಡು ತಿಂದೆ. ಪೂಜೆಗಳಲ್ಲಿ ಎಷ್ಟು ಓದ್ತೇವೆ ನಾವು, ಏನು ಆದ್ರೂ ಕ್ಷುಧಾ ಹೋಗ್ಲಿಲ್ಲ, ಆದ್ರೂ ಕ್ಷುಧಾ ಹೋಗ್ಲಿಲ್ಲ, ಆದ್ರೂ ಕ್ಷುಧಾ ಹೋಗ್ಲಿಲ್ಲ, ಮತ್ ಮನೆಗೆ ಹೋಗಿ ಪುನಃ ಹೇಳ್ತಾರೆ ಹೀಗಾಗೋದಿಲ್ಲ. ಮತ್ತೆ ಹಿಂಗಾಗತ್ತೆ ಹೇಳ್ತಾರೆ. ಯಾವ ವಿಚಾರಗಳು ಅಭಕ್ಷ ಇದೆ ಅದನ್ನ ದೂರದಿಂದನೇ ತ್ಯಾಗ ಮಾಡೋದಿದೆ. ಅದನ್ನ ಬಿಟ್ಟು ತಿನ್ಲಿಕ್ಕೆ ಎಷ್ಟು ಆಪ್ಷನ್ಗಳಿದೆ. ಪ್ರಪಂಚದಲ್ಲಿ ಭಕ್ಷ್ಯ ಪದಾರ್ಥಗಳೇನು ಕಡಿಮೆ ಇದಾವೇನೋ, ಅವುಗಳನ್ನೇ ದಿನ ಒಂದೊಂದು ಡಿಶ್ ಮಾಡಿದ್ರು ಮುಗಿಯೋದಿಲ್ಲ, ಅಷ್ಟು ಭಕ್ಷ್ಯ ಪದಾರ್ಥಗಳಿದೆ. ಎಷ್ಟಿಲ್ಲ ಭಕ್ಷ್ಯ ಪದಾರ್ಥಗಳು. ಆದ್ರೆ ಸಾವಧಾನತೆಯಿಂದ ಯಾವುದರಲ್ಲಿ ಜೈನ ಆಚಾರದ ಪ್ರಕಾರ ಯಾವುದರಲ್ಲಿ ಮಿಶ್ರ ಮಾಡಬಾರ್ದು, ಮಾಡಬೇಕು ಅನ್ನೋದನ್ನ ನೋಡಿ ತಿಳಿದು ನಾವು ನೋಡ್ಬೇಕು. ಅನಿಷ್ಟ ಅಭಕ್ಷ ಯಾವುದಕ್ಕಂತಾರೆ? ಅನಿಷ್ಟ ಯಾವುದು ಆರೋಗ್ಯಕ್ಕೆ ಹಿತವನ್ನ ಉಂಟು ಮಾಡೋದಿಲ್ಲ. ಅವ್ರವ್ರಿಗೆ, ಒಬ್ಬರಿಗೆ ಸಕ್ಕರೆ ಕಾಯಿಲೆ ಇದೆ ಮತ್ತು ಶುಗರ್ ತಿನ್ನೋದು ಏನಿದೆ, ಇದು ಅನಿಷ್ಟ ಭಕ್ಷ್ಯ ಇದೆ. BP ಇದೆ ಮತ್ತು ಮೇಲಿನ ಮತ್ತಷ್ಟು ಖಾರ ಮತ್ತಷ್ಟು ಉಪ್ಪು ತಿಂತಾ ಇರೋದೆ ಏನಾಗುತ್ತೆ ಬೋಲು? ಅನಿಷ್ಟ ಭಕ್ಷ್ಯ ಇದೆ, ಅನಿಷ್ಟ BP ಇದೆ, ಮತ್ತೆ ಯಾಕಪ್ಪ ತಿಂತಾ ಇದೀಯ ನೀನು? ಅತಿಯಾದ ಗೃದ್ಧತೆಯನ್ನ ತೋರಿಸುತ್ತೆ ಇದು. ಯಾಕೆ ತಿನ್ಬೇಕು? ಶರೀರಕ್ಕೆ ಹಿತ ಮಾಡೋದಿಲ್ಲ ಅದು. ಹಾರ್ಟ್ ಪ್ರಾಬ್ಲಮ್ ಇದೆ ಮತ್ತೆ ಎಣ್ಣೆ ತುಪ್ಪ ಅದು ಇದು ಎಲ್ಲ, ಅರೆ ನಿನ್ನ ಶರೀರಕ್ಕೆ ಅದು ಹಿತವನ್ನು ಉಂಟು ಮಾಡೋದಿಲ್ಲ. ಹಾಗಾಗಿ ನಿನಗೋಸ್ಕರ ಆದ ಅಭಕ್ಷ್ಯ ಇದೆ. ನೀನು ಹಾಗೂ ತಿಂತಾ ಇದೀಯ, ಅದರ ಅರ್ಥ ನಿನ್ನಲ್ಲಿ ಬಹಳ ರಾಗಭಾವ, ಮೋಹಭಾವ, ಗೃದ್ಧತೆ ತುಂಬಾ ಜಾಸ್ತಿ ಇದೆ, ಹಂಗಾಗಿ ತಿಂತಾ ಇದೀಯ. ಟ್ಯಾಬ್ಲೆಟ್ ತಗೊಂಡು ತಿಂತಾರೆ ತುಂಬಾ ಜನ, ನಾನು ನೋಡಿದ್ದೇನೆ. ತಿಂದೇ ಇದ್ರೆ ಏನಾಗುತ್ತೆ? ಎಷ್ಟು ಸಲ ನಾವು ತಿಂದಿದ್ದೇವೆ, ತಿಂದೇ ಇದ್ರೆ ಏನಾಗುತ್ತೆ? ಹಾಗಾಗಿ ನಾವು ಬಹಳ ವಿಚಾರಪೂರ್ವಕವಾಗಿ, ಬಹಳ ಸ್ಪಷ್ಟವಾಗಿ ಈ ಅಭಕ್ಷ್ಯಗಳ ಬಗ್ಗೆ ನಿರ್ಣಯ ಮಾಡಬೇಕಾಗುತ್ತೆ. ಯಾವ್ಯಾವ ಈ ಅಭಕ್ಷ್ಯಗಳ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಎಷ್ಟೇ ಪದಾರ್ಥಗಳು ಒಳ್ಳೇದಿದ್ರು ನನ್ನ ಶರೀರಕ್ಕೆ ಅದು ಹಿತ ಮಾಡದೆ ಹೋದ್ರೆ ಅದು ಅನಿಷ್ಟ ಇದೆ. ನನಗಾಗೋದಿಲ್ಲ ಅದು, ಎಲ್ಲರಿಗೂ ಅಭಕ್ಷ್ಯ ಇರ್ಬೋದು. ಇದು ಅಲ್ಲದೇನೆ ಅನೇಕ ಅಭಕ್ಷ್ಯ ಜಿನವಾನಿಯಲ್ಲಿ ಬಂದಿದೆ. ಅದೆಲ್ಲವನ್ನ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಆದ್ರೆ ಸಾಮಾನ್ಯವಾಗಿ ನಾವು ಏನೇನ್ ಚರ್ಚೆ ಮಾಡಿದ್ವಿ ಇಲ್ಲಿ ತನಕ? ಮಧ್ಯಮಾಂಸ ಮಧುತ್ಯಾಗ್, ಪಂಚ ಉದಂಬರ ತ್ಯಾಗ್, ತ್ರಸಘಾತ್, ಬಹುಘಾತ್, ಅನುಪಸೇವಿ, ನಶಾಕಾರಕ, ಅನಿಷ್ಟ. ಇದಾದ್ಮೇಲೆ ಬಹುಬೀಜಗಳು ತ್ಯಾಗ ಮಾಡ್ಲಿಕ್ಕೆ ಯೋಗ್ಯ ಇದೆ. ಏನ ಇದು ಆನೆಗಳು ಬೀಳ್ತವೆ, ಅದು ಅಭಕ್ಷ್ಯ ಇದೆ. ಏನ ಅನೇಕ ಬಹುಬೀಜಗಳು ಅಭಕ್ಷ್ಯ ಇದೆ. ಅದ್ರ ಜೊತೆಗೆ ನವನೀತ ಯಾವ ಬೆಣ್ಣೆ ಇದೆ ಅದು ವಾಸ್ತವಿಕವಾಗಿ ಅಭಕ್ಷ್ಯ ಇದೆ. ಕಾಯಿಸ್ಬಿಡ್ಬೇಕು ಅದನ್ನ, ಅವಾಗ ಭಕ್ಷ್ಯ. ಏನ ಅದಾದ್ಮೇಲೆ ಯಾವ ಭೂಮಿಯಲ್ಲಿ ಬರ್ತಕ್ಕಂತಹ ಎಲ್ಲಾ ವಸ್ತುಗಳು ಅಭಕ್ಷ್ಯ ಇದೆ. ಅದರಲ್ಲಿ ಅನೇಕ ಜನರಿಗೆ ಕಡಲೆ ಬೀಜ ಇತ್ಯಾದಿಗಳಲ್ಲೂ ಸಂದೇಹ ಉಂಟಾಗುತ್ತೆ. ವಾಸ್ತವಿಕವಾಗಿ ಹಸಿ ಕಡಲೆ ಬೀಜ ಇದ್ರೆ ನಿಜವಾಗ ಅದು ಕೂಡ ಅಭಕ್ಷ್ಯ ಇದೆ. ಅದು ಒಣಗಿ ಯಾವಾಗ ಅದನ್ನ ಓಪನ್ ಮಾಡಿದಾಗ ಕಾಳು ಬೇರೆ ಸಿಪ್ಪೆ ಬೇರೆ ಆಗುತ್ತಲ್ಲ, ಒಣಗಿರುವಂತದ್ದು, ಅದು ಮಾತ್ರ ಭಕ್ಷ್ಯ ಇದೆ. ಯಾಕಂದ್ರೆ ಒಣಗಿರೋದಕ್ಕೆ ಕಾಷ್ಟವತ್ ಅಂತ ಹೇಳ್ತಾರೆ ಜಿನವಾನಿ. ಕಾಷ್ಟವತ್ ಅಂದ್ರೆ ಕಟ್ಟಿಗೆ ಸಮಾನ ಇದೆ ಅದು. ಯಾಕಂದ್ರೆ ಒಣಗಿ ಹೋಗಿದೆ, ಸೂರ್ಯನ ಬೆಳಕಲ್ಲಿ ಪರ್ಯಾಪ್ತವಾಗಿ ಸೂರ್ಯನ ಬೆಳಕನ್ನ ತಗೊಂಡು ಒಣಗೋಗಿದೆ. ಹಾಗಾಗಿ ಆವಾಗ ಅದನ್ನ ಸೇವನೆ ಮಾಡಬಹುದು ಅನ್ನುವಂಥದ್ದಿದೆ. ಆದ್ರೆ ಹಸಿ ಇದ್ದಾಗ ಅದು ಅಭಕ್ಷ್ಯ ಇದೆ. ಈ ರೀತಿಯಾಗಿ ಯಾವ ವಸ್ತುಗಳು ಇಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಇದೆಲ್ಲ ಅಭಕ್ಷ್ಯ ಇದ್ದೇ ಇದೆ. ಸ್ಥೂಲ ಅಭಕ್ಷ್ಯ ಇದೆ. ಇನ್ನು ಯಾವ ಸೂಕ್ಷ್ಮ ಅಭಕ್ಷ್ಯಗಳಿದೆ ಅವುಗಳ ಯಾವ ಚರ್ಚೆಯನ್ನು ಕೂಡ ನಾವು ಮಾಡಿಲ್ಲ. ಅದರ ಸಂದರ್ಭವೂ ಕೂಡ ಇಲ್ಲ ಇಲ್ಲಿ. ಹಾಗಾಗಿ ಈ ಸ್ಥೂಲ ಅಭಕ್ಷ್ಯಗಳನ್ನಾದ್ರೂ ನಾವು ತಿಳ್ಕೊಂಡು ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ಜೀವಹಿಂಸೆಯಿಂದ ನಾವು ಮುಕ್ತರಾಗಿ ನಮ್ಮ ಜೀವನವನ್ನು ಶುದ್ಧಗೊಳಿಸುವಂತಹ ಒಂದು
ಭಾವನೆಯಿಂದ ನಮ್ಮ ಇವತ್ತಿನ ಸ್ವಾಧ್ಯಾಯವನ್ನ ಇಲ್ಲಿಯೇ ವಿರಾಮ ಮಾಡೋದಿದೆ. ಸಮಯ ಕೂಡ ಆಗಿದೆ, ಹಾಗಾಗಿ ಇವತ್ತಿನ ಸ್ವಾಧ್ಯಾಯ ಇಲ್ಲೇ ವಿರಾಮ ಮಾಡೋದಿದೆ.